last 2 days, we have spoken about know your country and know yourself. Today, I'd like to mention a small bit about why we take up know your culture as an important highlight of Disha. So usually culture andre ಏನು ಅಂತ ಕೇಳಿದ್ರೆ people would say it is a practice that is followed within a geographical location or boundary ಅಂತ ಹೇಳ್ತಾರೆ. But for us Indians, it is not just that. My dear friends, our culture is our identity. My dear friends, we are what we are because of our culture. We are what we are because of our Sanskriti. For example, ಪ್ರತಿದಿನ ನಾವು ಶಾಂತಿ ಮಂತ್ರ ಹೇಳ್ಬೇಕಾದ್ರೆ ಸರ್ವೇ ಭವಂತು ಸುಖಿನಃ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತೀವಲ್ವಾ? ಅದರಲ್ಲಿ ನಾವು ಯಾವತ್ತು ನನ್ನ ಪರಿವಾರ ಮಾತ್ರ ಚೆನ್ನಾಗಿರ್ಲಿ ಅಂತ ಹೇಳೋದಿಲ್ಲ. We always say the whole world has to be good. We pray for global peace. That is our ಸಂಸ್ಕೃತಿ. ವಸುದೈವ ಕುಟುಂಬಕಂ ಅನ್ನೋ ಒಂದು ಸಿದ್ಧಾಂತನ ನಾವು ಫಾಲೋ ಮಾಡ್ತೀವಿ. ಅದು ನಮ್ಮ ಸಂಸ್ಕೃತಿ. ಸತ್ಯಂ ವದ ಧರ್ಮಂ ಚರ ಅನ್ನೋ ಉಪನಿಷತ್ ವಾಕ್ಯಗಳನ್ನ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿರುವಂತಹ ಪರಂಪರೆ ನಮ್ದು. That is our ಸಂಸ್ಕೃತಿ. Values that make us who we are, values that make us human. Honesty, generosity, compassion, patriotism, gratitude, forgiveness, all these have been a part of our upbringing. This is our Sanskriti. My dear friends, ನಮ್ಮ ದೇಶದಲ್ಲಿ ನಾವು ಬರೀ ಕಲ್ಲಲ್ಲಿ ದೇವ್ರನ್ನ ನೋಡುವಂತ ಜನ ಅಲ್ಲ ನಾವು. ನಮಗೆ ಎಲ್ಲವೂ ದೇವ್ರೆ. ಸೂರ್ಯ, ಚಂದ್ರ, ನದಿ, ಆಕಾಶ, ಭೂಮಿ, ಮರ, ಗಿಡ, ಪ್ರಾಣಿ, ಪಕ್ಷಿ, ಆಹಾರ ಎಲ್ಲದರಲ್ಲೂ we see divinity. That is because we believe that God is not just in one place, God is everywhere. Our life and death revolves around one higher purpose, that is divinity. ಇದು ನಮ್ಮ ಸಂಸ್ಕೃತಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ನಡುವೆ ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸಿಂಗ್, ಹೈಜೀನ್ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಮೈ ಡಿಯರ್ ಫ್ರೆಂಡ್ಸ್, ಆ ಕಲ್ಚರ್ ಈಸ್ ಎಪಿಟೋಮ್ ಆಫ್ ಹೈಜೀನ್. ನಾವು ನಮಸ್ಕಾರ ಮಾಡೋದ್ರಲ್ಲಿ ಗ್ರೀಟ್ ಮಾಡೋದಿರ್ಬಹುದು, ಆಚೆ ಹೋಗಿ ಬಂದ ಕೈಕಾಲ್ ತೊಳೆಯೋದಿರ್ಬಹುದು. We always have practiced hygiene and the best of things that we are supposed to be practicing in real life. ಇಷ್ಟ ಹೊತ್ತು ನಾನು ನಿಮ್ಗೆ ಹೇಳಿದ್ನಲ್ಲ ಸಂಸ್ಕೃತಿ, ಕಲ್ಚರ್ ಅಂತ, ಇದು ನಿನ್ನೆ ಮೊನ್ನೆ ಬಂದಿರೋದಲ್ಲ. ಶತಮಾನಗಳಿಂದ ಪರಂಪರೆಯಾಗಿ ಒಂದೇ ಕಡೆನೂ ತುಂಡಾಗ್ದಿರ ನಾವು ಇದನ್ನ ಫಾಲೋ ಮಾಡ್ಕೊಂಡು ಬಂದಿದೀವಿ. As a young generation of this country, this is a huge responsibility on us. I and you share the responsibility of practicing the cultures that our ancestors have given us and also passing it on to the future generation. My dear friends, this is why we also teach these things in our programs. Know your culture ಅನ್ನೋ ಒಂದು ಶೀರ್ಷಿಕೆ ಅಡಿಗೆ we have been introducing our culture to our youth. And it is not usually any boring program ಕೂತ್ಕೊಂಡು ಲೆಕ್ಚರ್ ಕೊಡ್ತೀವಿ ಅಂತಲ್ಲ. ಇಂಟ್ರೆಸ್ಟಿಂಗ್ ಆಕ್ಟಿವಿಟೀಸ್, ಯೋಗ ಇರ್ಬೋದು, ಕ್ವಿಜ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಇದೆಲ್ಲದ್ರಲ್ಲೂ ನಮ್ಮ ಸಂಸ್ಕೃತಿಯ ಒಂದು ಝಲಕ್ ತಂದು ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾ ಹೋಗ್ತೀವಿ ನಾವು. And without any delay, today let us start today's program. I would like to introduce you to our Sutradhara for the day, Shirsha Bharadwaj anta. Shirsha is a 7th sem student in SJBIT college and he is doing his mechanical engineering. He has very interesting hobbies like stamp collection, collecting foreign currencies. He is also a part of a theatre group and he is taking part in many plays that is also conducted in Rangashankara. So over to you, Shirsha. Yes, thank you Lavanya ji. It was a good start. So ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮ್ಗೆಲ್ಲ. ಇವತ್ತಿನ ಕಥಾನಾಯಕ ಅಂತ ನಾವು ತಗೊಂಡಿರುವಂತದ್ದು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ. ಇವರು ಬಹಳ ದೊಡ್ಡ ವ್ಯಕ್ತಿ. ಇವ್ರ ಬಗ್ಗೆ ಎಲ್ರೂ ಸಹ ಕೇಳೇ ಇರ್ತೀರಾ, ಕೇಳದಿರೋರು ಒಬ್ರು ಇಲ್ಲ. ಯಾಕಂದ್ರೆ ಅವರ ಸಾಧನೆ ಅಂತ ದೊಡ್ಡದು. ಅವ್ರ ಬಗ್ಗೆ ತಿಳ್ಕೊಳ್ಳೋದು ಸಾಕಷ್ಟಿದೆ, ಮಾತಾಡೋದು ಸಾಕಷ್ಟಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ಪರ್ಧಿಗಳು ಅವರಂತ ಒಂದು ರೀತಿಯಲ್ಲಿ ಬಂಕಿಂ ಚಂದ್ರ ಚಾಟರ್ಜಿ ಅವ್ರ ಬಗ್ಗೆ ಹೇಳಲಿಕ್ಕೆ ಬರ್ತಿದ್ದಾರೆ. ಸೊ ಲೆಟ್ಸ್ ನಾಟ್ ಟೈಮ್ ವೇಸ್ಟ್. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಫಸ್ಟ್ ಪಾರ್ಟಿಸಿಪೆಂಟ್, ಅಮಿತಾಬ್ ಬಚ್ಚು. ಇವರು 12th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಬೆಂಗಳೂರಲ್ಲಿ. ಇವರು ಚಿಕ್ಕಂದಿನಿಂದಲೇ ತುಂಬಾ ಚೆನ್ನಾಗಿ ಹಾಡ್ತಾರೆ. ಇವರ ಹಾಡುಗಾರಿಕೆಯನ್ನ US ನ್ಯೂಸ್ ಪೇಪರ್ಸ್ ಅಲ್ಲಿ ಫ್ರಂಟ್ ಪೇಜ್ ಎಲ್ಲ ಹಾಕಿದ್ದಾರೆ. ಮತ್ತು ಇವರ ಧ್ವನಿ ಸುರುಳಿ ಎಲ್ಲ ಬಿಡುಗಡೆ ಆಗಿದೆ. ಸೊ ಲೆಟ್ಸ್ ವೆಲ್ಕಮ್ ಅಮಿತಾಬ್ ಬಚ್ಚು. ಓವರ್ ಟು ಅಮಿತಾ. Good morning to everybody present over here. I am Amita and I will be singing a beautiful patriotic song by Bankim Chandra Chatterjee.
राष्ट्र की जय चेतना का गान वंदे मातरम, राष्ट्रभक्ति प्रेरणा का गान वंदे मातरम, राष्ट्र की जय चेतना का गान वंदे मातरम, राष्ट्रभक्ति प्रेरणा का गान वंदे मातरम, वंदे मातरम, वंदे मातरम, वंदे मातरम, वंदे मातरम। बंसी के बहते स्वरों का प्राण वंदे मातरम, झलरी झनकार झनके नाद वंदे मातरम, शंख के संघोष का संदेश वंदे मातरम, राष्ट्रभक्ति प्रेरणा का गान वंदे मातरम, वंदे मातरम, वंदे मातरम, वंदे मातरम, वंदे मातरम। सृष्टि बीज मंत्र का है मर्म वंदे मातरम, राम के वनवास का है काव्य वंदे मातरम, दिव्य गीता ज्ञान का संगीत वंदे मातरम, राष्ट्रभक्ति प्रेरणा का गान वंदे मातरम, वंदे मातरम, वंदे मातरम, वंदे मातरम, वंदे मातरम। हल्दी घाटी के कणों में व्याप्त वंदे मातरम, दिव्य जोहर ज्वालता है तेज वंदे मातरम, वीरों को बलिदान का हुंकार वंदे मातरम, राष्ट्रभक्ति प्रेरणा का गान वंदे मातरम, वंदे मातरम, वंदे मातरम, वंदे मातरम, वंदे मातरम। जन जन के हर कंठ का है गान वंदे मातरम, अरिदन थर थर कांपे सुनकर नाद वंदे मातरम, वीर पुत्रों की अमर ललकार वंदे मातरम, राष्ट्रभक्ति प्रेरणा का गान वंदे मातरम, वंदे मातरम, वंदे मातरम, वंदे मातरम, वंदे मातरम। राष्ट्र की जय चेतना का गान वंदे मातरम, राष्ट्रभक्ति प्रेरणा का गान वंदे मातरम, राष्ट्र की जय चेतना का गान वंदे मातरम, राष्ट्रभक्ति प्रेरणा का गान वंदे मातरम, राष्ट्रभक्ति प्रेरणा का गान वंदे मातरम, राष्ट्रभक्ति प्रेरणा का गान वंदे मातरम। धन्यवादಗಳು. Yes, thank you Amita, such a wonderful singing, it was so much patriotic. Thank you so much. ತುಂಬಾ ಚೆನ್ನಾಗಿ ಹಾಡಿದ್ರಿ. ಆಗ್ಲೇ ಹೇಳದ್ ಮರ್ತೋದೆ, ನೀವು ಆಕ್ಚುಲಿ ಇಷ್ಟು ಚೆನ್ನಾಗಿ ಹಾಡಿರೋದಕ್ಕೆ ನಿಮ್ಗೆ ಯುವ ಸಾಧಕ ಪ್ರಶಸ್ತಿ ಕೂಡ ಸಿಕ್ಕಿದೆ ನಿಮ್ಗೆ. ಒನ್ಸ್ ಅಗೇನ್ ಕಂಗ್ರಾಚುಲೇಟಿಂಗ್ ಯು, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸೊ ಈಗ ಹಾಡ್ ಕೇಳಿದ್ವಿ, ಮುಂದೊಂದು ಕತೆ ಕೇಳಿದ್ರೆ ಹೇಗಿರುತ್ತೆ? ಸೊ ನಾವು ಲೆಟ್ಸ್ ಗೋ ಟು ನೆಕ್ಸ್ಟ್ ಪಾರ್ಟಿಸಿಪೆಂಟ್, ದಟ್ ಈಸ್ ಮೇಧಾ ಉಮೇಶ್. ಇವರು 8th ಸ್ಟ್ಯಾಂಡ್ ಓದ್ತಾ ಇದಾರೆ, ಸೈಂಟ್ ಡೊಮಿನಿಕ್ ಸ್ಕೂಲ್, ಚಿಕ್ಕಲ್ಸಂದ್ರ, ಬೆಂಗಳೂರಲ್ಲಿ. ಇವರು ಒಂದು ಬಹುಮುಖ ಪ್ರತಿಭೆ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಎಲ್ಲ ದೊರಕಿದೆ ಅವರಿಗೆ. ಸೊ ಇವ್ರಿಗೆ ನಾವು ವೆಲ್ಕಮ್ ಮಾಡೋಣ. ಸೊ ಓವರ್ ಟು ಮೇಧಾ. ಆತ್ಮೀಯ ದೇಶ ಬಾಂಧವರೇ, ತಮ್ಮೆಲ್ಲರಿಗೂ 74ನೇ ಸ್ವಾತಂತ್ರ್ಯ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯಗಳು. ನಾನು ಮೇಧಾ ಉಮೇಶ್. ನಾನೀಗ ನಿಮ್ಗೆ ಒಂದು ಕಥೆಯನ್ನ ಹೇಳ್ತೇನೆ. ಇದು ಒಂದಾನೊಂದು ಕಾಲದಲ್ಲಿದ್ದ ಒಬ್ಬ ರಾಜನ ಕಟ್ಟುಕತೆಯಲ್ಲ. ಇದು 19ನೇ ಶತಮಾನದಲ್ಲಿ ಬಾಳಿ ಬೆಳಗಿದ, ಸಾಹಿತ್ಯ ಸಾಮ್ರಾಟರೆನಿಸಿಕೊಂಡ, ಸಹಸ್ರಾರು ದೇಶಭಕ್ತರ ಹೃದಯ ಸಾಮ್ರಾಜ್ಯದ ಮೇಲೆ ದಿಗ್ವಿಜಯ ಸಾಧಿಸಿದಂತಹ ಕವಿ, ಕಾದಂಬರಿಕಾರ, ಪತ್ರಕರ್ತ ಬಂಕಿಂ ಚಂದ್ರ ಚಟರ್ಜಿ ಅಥವಾ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರ ಜೀವನ ಕಥೆ. ಇವರು 27 ಜೂನ್ 1838ರಂದು ಕೋಲ್ಕತ್ತಾದ ಸಮೀಪದಲ್ಲಿರುವಂತಹ ಕಂದಲ್ಪುರದಲ್ಲಿ ಜನಿಸಿದರು. ಇವರ ತಂದೆ ತಾಯಿ ಯಾರು ಗೊತ್ತಾ? ಇವರ ತಂದೆ ಜಾಧವ್ ಚಂದ್ರ ಚಟರ್ಜಿ ಹಾಗೂ ತಾಯಿ ದುರ್ಗಾದೇವಿ. ಇವರ ತಂದೆಯ ವೃತ್ತಿಯಿಂದ ಮೇದಿನಿಪುರ ಅಥವಾ ಮಿಡ್ನಾಪುರದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದು, ಇವರ ವೃತ್ತಿಗೆ ಸಂಬಂಧಿಸಿದಂತೆ ಇವರು ಬ್ರಿಟಿಷರ ಜೊತೆ ಒಳ್ಳೆಯ ಒಡನಾಟವನ್ನಿಟ್ಟುಕೊಂಡಿದ್ದರು. ಇಂಗ್ಲಿಷ್ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಗಳಿಸಿದ್ದರು. ಹಿಂದೂ ಧರ್ಮದ ಆಚಾರ ವಿಚಾರಗಳ ಮೇಲೆ ದೃಢವಾದ ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ. ಅವರ ಮನೆಯಲ್ಲಿ ಸದಾ ಬಂಗಾಳಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಚರ್ಚೆ, ಅಧ್ಯಯನಗಳು ನಡೀತಾನೆ ಇದ್ವು. ಈ ಒಂದು ಪರಿಸರ ಪುಟ್ಟ ಬಂಕಿಮರ ಮೇಲೆ ತುಂಬಾ ಪ್ರಭಾವವನ್ನ ಬೀರುತ್ತೆ. ಭವಿಷ್ಯತ್ತಿನಲ್ಲಿ ಇವರ ಸಾಹಿತ್ಯ ಕೃಷಿಯ ಮೇಲೆ ಕೂಡ ಇದರ ಸ್ಪಷ್ಟ ಚಿತ್ರಣವನ್ನ ಕಾಣಬಹುದಾಗಿದೆ.
ಆದ್ರಿಂದಲೇ ಅಲ್ವೇ ನಮ್ ಹಿರಿಯರು ಹೇಳಿದ್ದು ಮನೆಯೇ ಮೊದಲ ಪಾಠಶಾಲೆ ಅಂತ. ಸ್ನೇಹಿತರೆ, ಬೆಳಗಸಿರಿ ಮೊಳಕೆಯಲ್ಲಿ ಎಂಬಂತೆ ಬಂಕಿಮರು ಪುಟ್ಟ ಬಾಲಕರಿರುವಾಗ್ಲೇ ತುಂಬಾ ಪ್ರತಿಭಾವಂತರಾಗಿದ್ರು. ಇವರು ತಮ್ಮಣ್ಣ ಸಂಜೀವ್ ಚಂದ್ರ ಚಟರ್ಜಿ ಅವರೊಂದಿಗೆ ಗವರ್ಮೆಂಟಲ್ ಜಿಲ್ಲಾ ಸ್ಕೂಲ್ಗೆ ಹೋಗ್ತಾರೆ. ನಂತರ ಅವರು ಹೂಗ್ಲಿ ಮೋಷನ್ ಕಾಲೇಜ್ ಮತ್ತು ಕೋಲ್ಕತ್ತಾದ ಪ್ರತಿಷ್ಠಿತ ಪ್ರೆಸಿಡೆನ್ಸಿ ಕಾಲೇಜ್ ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. 1858ರಲ್ಲಿ ಇವರು ಕೋಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಪಡಿತಾರೆ. ಅದೇ ವರ್ಷ ಅವರು ಜೆಸೂರ್ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಹುದ್ದೆಯನ್ನ ಸ್ವೀಕರಿಸ್ತಾರೆ. 1869ರಲ್ಲಿ ಅವರು ಕಾನೂನು ಪದವಿಯನ್ನ ಕೂಡ ಪಡಿತಾರೆ. ಹಾಗೆ 1891ರಲ್ಲಿ ಇವರು ತಮ್ಮ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗ್ತಾರೆ. ಸ್ನೇಹಿತರೆ, ಈಗ ನಾವು ನಮ್ಮ ಕಥೆಯ ಮುಖ್ಯವಾದ ಘಟ್ಟವನ್ನು ತಲುಪಿದ್ದೇವೆ. ಸಾಹಿತ್ಯ ಸಾಮ್ರಾಟರು ತಮ್ಮ ಅಮೂಲ್ಯ ಕೃತಿಗಳ ಮೂಲಕ ಈ ದೇಶಕ್ಕೆ ನೀಡಿದಂತಹ ಕೊಡುಗೆ ಕುರಿತು ನಾವು ತಿಳಿದುಕೊಳ್ಬೇಕಲ್ವೇ? ತಿಳಿದುಕೊಳ್ಳೋಣ ಬನ್ನಿ. ಶಹೀದ್ ಭಗತ್ ಸಿಂಗರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಲು ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಕಾರಣವಾದಂತೆ ಬಂಕಿಮರು 19ನೇ ವಯಸ್ಸಿನಲ್ಲಿದ್ದಾಗ ಅಂದ್ರೆ 1857ರಲ್ಲಿ ಜರುಗಿದಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹಾಗೂ ಅದರಲ್ಲಿ ಹೋರಾಡಿದಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತುಂಬಾ ಪ್ರಭಾವವನ್ನ ಬೀರ್ತಾರೆ. ಇದರಲ್ಲಿ ಬ್ರಿಟಿಷರ ವಿರುದ್ಧ ಭಾರತದ ಸೋಲು ಬಂಕಿಮರಿಗೆ ತುಂಬಾ ನೋವನ್ನ ಉಂಟು ಮಾಡುತ್ತೆ. ತಮ್ಮ ಲೇಖನಿಯ ಮೂಲಕ ದೇಶಭಕ್ತಿಯ ಕಿಚ್ಚನ್ನ ಹಚ್ಚೋಕೆ ಇದು ಪ್ರೇರೇಪಕವಾಗುತ್ತೆ. ಬಂಕಿಮರು ವಿದ್ಯಾರ್ಥಿ ಇರುವಾಗಲೇ ಪದ್ಯ ಗದ್ಯಗಳನ್ನ ರಚಿಸ್ತಾ ಇದ್ರು. ಇವರ ಪ್ರಾರಂಭಿಕ ಸಾಹಿತ್ಯವನ್ನ ಈಶ್ವರ ಚಂದ್ರಗುಪ್ತರ ನೇತೃತ್ವದಲ್ಲಿ ಪ್ರಕಟವಾಗ್ತಿದ್ದಂತಹ ಸಂಬಂಧ ಪ್ರಭಾಕರದಲ್ಲಿ ಪ್ರಕಟ ಮಾಡಲಾಗುತ್ತೆ. ಆ ಕಾಲದಲ್ಲಿ ಬಂಕಿಮರ ಮೇಲೆ ತುಂಬಾ ಪ್ರಭಾವ ಬೀರಿದ ವ್ಯಕ್ತಿಗಳು ಯಾರು ಗೊತ್ತಾ? ಅವರೇ ಈಶ್ವರ ಚಂದ್ರಗುಪ್ತ, ಈಶ್ವರ ಚಂದ್ರ ವಿದ್ಯಾಸಾಗರ ಹಾಗೂ ರಾಜಾರಾಮ್ ಮೋಹನ್ ರಾಯ್. ಬಂಕಿಮರು ಖುಲ್ಲಾದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದಾಗ ಇಂಗ್ಲಿಷ್ ಭಾಷೆಯಲ್ಲಿ ರಾಜ್ ಮೋಹನ್ಸ್ ವೈಫ್ ಎಂಬ ಕಾದಂಬರಿಯನ್ನ ರಚಿಸ್ತಾರೆ. ಆದ್ರೆ ಅದು ಅವರಿಗೆ ತೃಪ್ತಿಯನ್ನ ನೀಡದೇ ಇದ್ದಿದ್ರಿಂದ ಅದನ್ನ ಅವ್ರ ಜೀವಿತಾವಧಿಯಲ್ಲಿ ಪ್ರಕಟಣೆ ಮಾಡ್ಲಿಲ್ಲ. 1865ರಲ್ಲಿ ಅವರು ಬಂಗಾಳಿ ಭಾಷೆಯಲ್ಲಿ ಬರೆದಂತಹ ದುರ್ಗೇಶ ನಂದಿನಿ ಬಂಗಾಳಿ ಭಾಷೆಯ ಪ್ರಪ್ರಥಮ ಕಾದಂಬರಿ ಆಗುತ್ತೆ. ನಂತರ ಬಂಕಿಮರು ಕಪಾಲಕುಂಡಲ, ಮೃಣಾಲಿನಿ, ಚಂದ್ರಶೇಖರ, ರಾಜಾ ಸಿಂಗ್, ಸೀತಾರಾಮ, ಯುಗುಳಾಂಗುರಿಯ, ಕೃಷ್ಣಕಾಂತೇರ್ವಿಲ್ ಹೀಗೆ ಹಲವಾರು ಕಾದಂಬರಿಗಳನ್ನ ರಚಿಸ್ತಾರೆ. ಈ ಪೈಕಿ ರಾಜಾ ಸಿಂಗ್ ಅವರು ರಚಿಸಿದಂತಹ ಏಕೈಕ ಐತಿಹಾಸಿಕ ಕೃತಿಯಾಗಿದ್ದು, ಇದರಲ್ಲಿ ಅವರು ಭಗವದ್ಗೀತೆಯ ಆಧ್ಯಾತ್ಮಿಕ ತತ್ವಗಳನ್ನ ಬಟ್ಟಿ ಇಳಿಸಿದ್ದಾರೆ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ ಕಮಲ ಕಮಲ ದಲ ವಿಹಾರಿಣಿ ವಾಣಿ ವೇದ್ಯ ದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಘೋಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ. ಅಬ್ಬಾ, ಈ ಹಾಡನ್ನ ಹಾಡಿದ್ರೆ ಕೇಳಿದ್ರೆ ನನಗಂತೂ ರೋಮಾಂಚನವಾಗುತ್ತೆ. ನಿಮ್ಗೂ ಹಾಗೆ ತಾನೇ? ಇದನ್ನ ಬಂಕಿಮರು ಬರೆದಂತಹ ಆನಂದ ಮಠ ಕಾದಂಬರಿಯಿಂದ ಆರಿಸಿಕೊಳ್ಳಲಾಗಿದೆ. ಅಂದಿನ ಬಂಗಾಳದಲ್ಲಿ ಆಳ್ವಿಕೆಯಲ್ಲಿದ್ದಂತಹ ವಿದೇಶಿ ಟರ್ಕೋ ಅಫ್ಘಾನ್ ಮುಸ್ಲಿಮರನ್ನ ಆಡಳಿತದಿಂದ ಕಿತ್ತೊಗೆಯಲು ಹಿಂದೂ ರಾಷ್ಟ್ರೀಯತೆಯು ಮೈಕೊಡುವಿದ್ದರ ಕತೆ ಈ ಆನಂದ ಮಠ ಕಾದಂಬರಿಯಲ್ಲಿದೆ. ಈ ವಂದೇ ಮಾತರಂ ಗೀತೆ ಸಾಕಷ್ಟು ಜನರ ಮೇಲೆ ತುಂಬಾ ಪ್ರಭಾವವನ್ನ ಬೀರಿದೆ. ಅರಬಿಂದೋ ಘೋಷರು ಅನುಶೀಲನ ಸಮಿತಿಯನ್ನ ಸ್ಥಾಪಿಸಲು ಹಾಗೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠ ಹಾಗೂ ಮಿಷನ್ ಅನ್ನ ಸ್ಥಾಪಿಸಲು ಈ ವಂದೇ ಮಾತರಂ ಗೀತೆಯೇ ಪ್ರೇರೇಪಕವಾಗಿತ್ತು. ಮೇಡಂ ಬಿಕಜಿ ಕಾಮ ವಿನ್ಯಾಸಗೊಳಿಸಿದಂತಹ ರಾಷ್ಟ್ರ ಧ್ವಜದ ಮೇಲೆ ಕೂಡ ವಂದೇ ಮಾತರಮನ್ನ ಬಳಸಿಕೊಳ್ಳಲಾಗಿತ್ತು. ಇಷ್ಟೇ ಅಲ್ಲ, ಲಾಲಾ ಲಜಪತ್ ರಾಯ್ ಮತ್ತು ಬಿಪಿನ್ ಚಂದ್ರಪಾಲ್ ವಂದೇ ಮಾತರಂ ಹೆಸರಿನಲ್ಲೇ ಪತ್ರಿಕೆಗಳನ್ನ ಕೂಡ ಪ್ರಾರಂಭಿಸ್ತಾರೆ. ಮತ್ತೆ ಬ್ರಿಟಿಷರ ವಿರುದ್ಧ ಹೋರಾಡ್ತಿದ್ದಂತಹ ಸ್ವಾತಂತ್ರ್ಯ ಸೇನಾನಿಗಳಿಗಂತೂ ಇದು ಕ್ರಾಂತಿ ಗೀತೆಯಾಗಿತ್ತು. ಮತ್ತೆ ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಇಂದಿನ ಸಂವಿಧಾನದಲ್ಲಿ ಇದೇ ವಂದೇ ಮಾತರಂ ಗೀತೆಗೆ ನ್ಯಾಷನಲ್ ಸಾಂಗ್ ಮಾನ್ಯತೆ ಕೂಡ ಸಿಕ್ಕಿದೆ. ಕೇಳಿದ್ರಲ್ಲ ವಂದೇ ಮಾತರಂ ಗೀತೆ ಮತ್ತು ಅದನ್ನ ರಚಿಸಿದವ್ರ ಮಹಿಮೆಯನ್ನ. ಟು ಡೈ ವಿಥೌಟ್ ಈಸ್ ದಟ್ ಡಿಸೈರಬಲ್? ನಮ್ಮ ಕರ್ತವ್ಯಗಳನ್ನ ಪೂರೈಸದೆ ಸಾಯುವುದು ಸಮ್ಮತವೇ ಎಂದು ಪ್ರಶ್ನಿಸಿದಂತಹ ಬಂಕಿಮರು ತಮ್ಮ ಜೀವಿತಾವಧಿಯ ಉದ್ದೇಶವನ್ನ ಪೂರೈಸಿ 8 ಏಪ್ರಿಲ್ 1894ರಂದು ನಿಧನರಾಗ್ತಾರೆ. ಇವರ ನೆನಪು ಇಂದು ಕೂಡ ಇವರ ಕೃತಿಗಳು, ಸ್ಮಾರಕಗಳು ಹಾಗೆ ವಿಶೇಷವಾಗಿ ವಂದೇ ಮಾತರಂ ಗೀತೆಯ ಮೂಲಕ ಅಜರಾಮರವಾಗಿದೆ. ವಂದೇ ಮಾತರಂ, ಜೈ ಹಿಂದ್. ಬಹಳ ಧನ್ಯವಾದ ಮೇಧಾ ಉಮೇಶ್. ನಿಮ್ಮ ಈ ಸ್ವಚ್ಛ ಕನ್ನಡ, ಸ್ಪಷ್ಟ ಕನ್ನಡದಲ್ಲಿ ನಮ್ಮ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರ ಒಂದು ಕತೆ ಕೇಳಿ ನಮ್ಗೆಲ್ಲ ಬಹಳ ಸ್ಫೂರ್ತಿದಾಯಕವಾಯ್ತು. ನಿಮ್ಮ ಕತೆ ಖಂಡಿತವಾಗ್ಲೂ ನಮ್ಮ ವೀಕ್ಷಕರಿಗೆ ನಾಟೆ ಇರುತ್ತೆ.
ತುಂಬಾ ಚೆನ್ನಾಗಿ ಹೇಳಿದ್ರಿ. ಮತ್ತೊಮ್ಮೆ ಧನ್ಯವಾದ ನಿಮ್ಗೆ ಮೇಧಾ ಉಮೇಶ್. ವೀಕ್ಷಕರೇ, ಈಗ ನಮ್ಮ ಮುಂದಿನ ಸ್ಪರ್ಧಿ ಅಥವಾ ಕಂಟೆಸ್ಟೆಂಟ್ ದೀಪಾ ಎಸ್. ಅವರು BCom ಸೆಕೆಂಡ್ ಇಯರ್ ಓದ್ತಿದ್ದಾರೆ ನಮ್ಮ ಬೆಂಗಳೂರಿನ ಶೇಷಾದ್ರಿಪುರಂ ಅಕಾಡೆಮಿ ಆಫ್ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ. ಅವರು ಕಥಕ್ ಆರ್ಟಿಸ್ಟ್ ಕೂಡ ಹೌದು. ಅವರಿಗೆ ಬಾಲಶ್ರೀ ರತ್ನ ಅವಾರ್ಡ್ ಕೂಡ ಸಿಕ್ಕಿದೆ. ಅವರು ಈಗ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಓವರ್ ಟು ದೀಪಾ. Namaste everybody. I am Deepa. Happy Independence Day for all. My Bharat is the oldest of civilization but the modest. My Bharat is the epitome of wisdom yet the youngest. My Bharat is diverse and religious but still one. My Bharat which never initiated a war. My Bharat is a land of cultures and values, spirituality, tolerance, freedom of expression, supportive families, and finally, my Bharat is a land of brave kings, soldiers, and the legends. Yes, the legends. When a man is in doubt what to do, he goes wherever he finds to be first caught. To die without accomplishing a work, is it desirable? I know how long I need to be worked to make my work reality. And finally, he says, patriotism is a religion and religion is love for India. Yes, says Bankim Chandra Chatterjee. We all know that he is originally from Bengal. He is a great Indian poet, journalist, and a novelist. Yeah, he always believes that there is no serious hope of progress in India except in Hinduism, regenerated, reformed, and purified. He was a legend from the childhood days. He wrote Lalita and Manasi when he was studying in high school. Yeah, let me tell you about the literary career of Bankim. Yeah, his first publication was the Kapalakondala, being known to be the finest of Indian literature. Magazines of Bankim always proved to be the establishing a Bengal identity and the nationalism. And Bankim's publications were first mainly dealt with Ishwar Chandragupta weekly newspaper. The most noteworthy contribution of Bankim was the political novel Anandamata, which is against a British by a sannyasi rebellion. This was the rise for Indian independence. And you know, one more interesting thing, and this is a source for the great Vande Mataram. Okay, come, let's see the surprise between the Vande Mataram song. So, see, I'll narrate a story right now. The Bankim once was traveling in a train, and while traveling, he sees a beautiful picture and he mesmerizes himself. And also, he imagines Goddess Mother Bharat Mata in his mind, and he travels in the same way. When he goes home and he slept at night. While sleeping, he dreams of a Bharat Mata and he sees some notable lines. Those lines were recorded by his nephew. The next day, when Bankim wakes up, the nephew says, Mama, look at the lines which you were murmuring the last night. He says, Sujalam Sufalam, Malayadashi Chalam, Sasya Samalam, Mataram, Vande Mataram. Bankim was so happy and he says, through all my works which are done till now, and this Vande Mataram will be the inspiration for Indians to fight against the British. Yes, this is a combination of three languages, mainly the Sanskrit, Hindi, and the Bengal. Yeah, here he personifies India as a goddess mother and also inspire activities during Indian independence movement. You know, Bankim wrote the poem Vande Mataram, which is so inspirational for Indians to work against the British. British banned the book, and also they say that recital of a song is a crime, and also they imprisoned independence activities for disobeying their order. But our great Indians, workers, general publics, they often started to sing it before the British. Let me tell you how this Vande Mataram been influenced for other great legends. We know the Rabindranath Tagore.
He is the first person to sing Vande Mataram in Calcutta Congress session in 1886. And also Dakshina Charan Sen. He sang after 5 years in 1901. And the poetess Sarla Devi sang in a Benares Congress session. And Lala Lajpat Rai wrote a journal called Vande Mataram from Lahore. And also Matangini Hazra's last word was Vande Mataram when she was shot to death by a British soldier. See, Vande Mataram is just a word for other countries, but it's a mantra for Indians. It till now inspires Indians to work many things. And one more thing to be known is Ramakrishna Paramahamsa and Bankim were good friends. Both were humor lovers. Once Ramakrishna asked Bankim why it is made you bend, and Bankim replies it that the kick from our Englishman's shoes. Yeah, they both were humor lovers and they enjoyed it well. Spiritual Guru Aurobindo says that, he rightly says that Bankim created a language, a literature and a nation. His last work was Sita Rama in 1886 and he passed away in 1894. Thank you Disha Bharat for providing me an opportunity, and happy Independence Day for everybody. Thank you. Vande Mataram, Vande Mataram. Such a wonderful story by Deepa. Well narrated, Deepa. Thank you so much once again. It was a great story. So now let's go to the next participant. Our ಹೆಸರು ಹುಸೇನ್ ಸಾಬ್ ಅಂತ. ಅವರು BE ಸೆಕೆಂಡ್ ಇಯರ್ ಓದ್ತಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ. ಅವ್ರಿಗೆ ನಮ್ಮ ದೇಶದ ಸ್ವಚ್ಛ ಭಾರತೀಯ ಬಗ್ಗೆ ಬಹಳ ಒಂದು ಆಸೆ ಇದೆ. ಅವರದ್ರ ಬಗ್ಗೆ ತುಮಕೂರಲ್ಲಿ ಮಾತಾಡಿ ಜಿಲ್ಲಾ ಮಟ್ಟದಲ್ಲಿ 2ನೇ ಪ್ರೈಸ್ ಕೂಡ ತಗೊಂಡಿದ್ದಾರೆ. ಅವ್ರು ಈ ಸ್ಪೀಚ್ ನ ಹೇಗೆ ಹೇಳ್ತಾರೆ ನೋಡೋಣ. ಸೊ ಲೆಟ್ಸ್ ಗೋ ಟು ಹುಸೇನ್ ಸಾಬ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾನಿಂದು ಮಾತನಾಡಲು ಬಯಸುವ ವಿಷಯ ನನ್ನ ಕನಸಿನ ಭಾರತ. ವಾ, ಕಲ್ಪನೆ ಅದೆಷ್ಟು ಅದ್ಭುತ. ಪ್ರತಿಯೊಬ್ಬ ಭಾರತೀಯನು ಹೊಂದಬೇಕಾದ ಕನಸು ಭಾರತದ ಭವಿತವ್ಯದ ಕನಸು. ಭಾರತ ಕೇವಲ ದೇಶವಲ್ಲ, ಅದುವೇ ಭೂ ಕೈಲಾಸ. ಭಾರತೀಯ ಕೇವಲ ಪ್ರಜೆಯಲ್ಲ, ಅಲ್ಲಿ ಅವನದೇ ಪ್ರಭುತ್ವ. ಕನಸಿದ್ದರೆ ಸಾಲದು, ಕನಸನ್ನು ನನಸಾಗಿಸುವ ಹಾದಿಯಲ್ಲಿ ನಮ್ಮ ಪ್ರಯತ್ನವಿರಬೇಕು. ದೇಶಕ್ಕಾಗಿ ಪ್ರಾಣ ಕೊಡಬೇಕಾದ ಅಗತ್ಯವಂತೂ ನಮಗಿಲ್ಲ. ನಮಗಾಗಿ ಪ್ರಾಣ ಕೊಟ್ಟ ಮಹಾತ್ಮರ ಕನಸನ್ನು ನನಸಾಗಿಸುವ, ಕನಸು ಕಾಣುವ ಹೊಣೆ ಪ್ರತಿಯೊಬ್ಬ ಭಾರತೀಯನ ಮೇಲೂ ಇದೆ. ದೇಶ ಸೇವೆಯೇ ತನ್ನ ಜೀವನವಾಗಿದ್ದ ಭಾರತ ರತ್ನ ಅಬ್ದುಲ್ ಕಲಾಂ ಅವರ ಮಾತಿನಂತೆ ನಾವು ಕನಸು ಕಾಣಲು ಕೊಡಬೇಕಾಗಿಲ್ಲ, ನಾವು ದೊಡ್ಡ ಕನಸನ್ನು ಕಾಣಬೇಕು. ಕಂಡ ಕನಸನ್ನು ನನಸಾಗಿಸುವ ನಮ್ಮ ಹೆಚ್ಚಾಗಬೇಕು. ಪರಿಶ್ರಮ, ಸತತ ಪ್ರಯತ್ನ ಪಡುವವನಿಗೆ ಅಸಾಧ್ಯವಾದುದು ಈ ಸಮಾಜದಲ್ಲಿ ಯಾವುದೂ ಇಲ್ಲ. ಅದೊಂದು ತುಂಬು ಸಂಸಾರ. ತಂದೆ ತಾಯಿ, ಅಣ್ಣ ತಮ್ಮಂದಿರು, ಅತ್ತೆ ಸೊಸೆಯಂದಿರು, ಮಕ್ಕಳು, ಹೀಗೆ ಎಲ್ಲರೂ ಒಟ್ಟಾಗಿರುವ ಕುಟುಂಬ. ಅಣ್ಣ ತಮ್ಮಂದಿರಲ್ಲಿ ಭೇದವಿಲ್ಲ. ಸೊಸೆಯಂದಿರನ್ನು ಮಕ್ಕಳಂತೆ ಕಾಣುವ ಅತ್ತೆ ಮಾವಂದಿರ ಸೇವೆ ಮಾಡಲು ಪೈಪೋಟಿಯಲ್ಲಿ ನಿಲ್ಲುವ ಸೊಸೆಯಂದಿರು. ಸಂಜೆ ಆದರೆ ಸಾಕು ಅಜ್ಜ ಅಜ್ಜಿಯ ಬಾಯಿಂದ ಪುರಾಣದ ಕಥೆಗಳನ್ನು ಕೇಳಲು ಕಾತುರದಿಂದಿರುವ ಮಕ್ಕಳು. ಇಲ್ಲಿ ಎಲ್ಲರಿಗೂ ಅವರ ಕರ್ತವ್ಯದ ಅರಿವಿದೆ. ಎಲ್ಲರೂ ವಿದ್ಯಾವಂತರು. ಆ ಮನೆಯಲ್ಲಿ ಮೊಬೈಲ್ನ ಉಪಯೋಗ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ. ಮನೆಯವರೆಲ್ಲರೂ ಕಂಪ್ಯೂಟರ್ ವಿಷಯದಲ್ಲಿ ಇಂಜಿನಿಯರ್ಗಳೇ, ಆದರೆ ಅದರ ಉಪಯೋಗ ಒಳ್ಳೆಯ ವಿಚಾರಗಳಿಗೆ ಮಾತ್ರ. ಆ ಮನೆಯವರ ದಿನಚರಿ ಆರಂಭವೇ ಅದುವೇ ಯೋಗ ಧ್ಯಾನದೊಂದಿಗೆ. ಆ ಮನೆಯಲ್ಲಿ ತಪ್ಪಿಯೋ ಕೂಡ ಒಂದು ವಿದೇಶಿ ವಸ್ತು ಕಾಣಸಿಗುವುದಿಲ್ಲ. ಪಕ್ಕದ ಮನೆಯಲ್ಲಿ ಮುಸ್ಲಿಂ ಕುಟುಂಬ ಹಾಗೂ ಇನ್ನೊಂದು ಕ್ರಿಶ್ಚಿಯನ್. ಆದರೆ ವೈಶಿಷ್ಟ್ಯವೆಂದರೆ ರಂಜಾನ್, ಕ್ರಿಸ್ಮಸ್, ದೀಪಾವಳಿಯಲ್ಲಿ ಯಾವುದೇ ಭೇದವಿಲ್ಲ. ಎಲ್ಲಾ ಹಬ್ಬಗಳನ್ನು ಒಟ್ಟಾಗಿ ಆಚರಿಸುವ ಸಂಪ್ರದಾಯ. ಇನ್ನು ದೀಪಾವಳಿಯಲ್ಲಂತೂ ಗೋಪೂಜೆಯದ್ದೇ ಅಬ್ಬರ. ಈ ಮನೆ ಎಲ್ಲಿದೆ ಎಂಬ ಆಲೋಚನೆಯೇ ಅದುವೇ ನನ್ನ ಕನಸಿನ ಭಾರತದ ಭವಿತವ್ಯದ ಪ್ರತಿ ಮನೆಯ ಪರಿಸ್ಥಿತಿ. ಇಲ್ಲಿ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು. ನನ್ನ ಕನಸಿನ ಭಾರತದಲ್ಲಿ ಮೀಸಲಾತಿ ಇಲ್ಲ. ಇಲ್ಲಿ ಎಲ್ಲದಕ್ಕೂ ಮಾನದಂಡ ಕೇವಲ ಪ್ರತಿಭೆ ಮಾತ್ರ. ಸರ್ಕಾರದ ಯಾವುದೇ ಭಾಗ್ಯಗಳ ಅಗತ್ಯವೂ ನನ್ನ ದೇಶದ ಪ್ರಜೆಗೆ ಅಗತ್ಯವಿಲ್ಲ. ಇಲ್ಲಿ ಎಲ್ಲರೂ ದುಡಿದು ತಿನ್ನುವ ಅಭ್ಯಾಸ, ಮೋಸ, ದರೋಡೆ, ಕಳ್ಳತನಗಳು ಕೇವಲ ಸಿನಿಮಾದ ವಿಲನ್ ಕೆಲಸ. ನಿಜ ಜೀವನದಲ್ಲಿ ಇದಕ್ಕೆ ಸ್ಥಾನವಿಲ್ಲ. ನನ್ನ ದೇಶ ಭಾರತದಲ್ಲಿ ಸಮಾನವಾಗಿ ಹಂಚಲ್ಪಟ್ಟ ಸಂಪತ್ತಿದ್ದರೂ ಯಾವ ಕೆಲಸವನ್ನಾದರೂ ಹಿಂಜರಿಯದೆ ಮಾಡುವ ಪ್ರಜೆಗಳು. ನಿರುದ್ಯೋಗ, ಬಡತನ, ಅನಕ್ಷರತೆ, ಅಸ್ಪೃಶ್ಯತೆ, ಭ್ರಷ್ಟಾಚಾರ, ಅತ್ಯಾಚಾರ ಮುಕ್ತ ಸಮಾಜ ನನ್ನದು. ಪ್ರಜಾಪ್ರಭುತ್ವವಿದ್ದರೂ ಚುನಾವಣೆ ನಡೆಯಲಿದೆ. ಅವಿರೋಧ ಆಯ್ಕೆ ನಡೆಯುವ ಪದ್ಧತಿ.
ನನ್ನ ದೇಶ ಭಾರತೀಯ ರಾಜಕಾರಣಿಗಳಿಗೆ ಮೈಕ್ ಬೇಕಿಲ್ಲ, ಅವನ ಪ್ರಜಾಪರ ಕೆಲಸಗಳೇ ಆತನ ಆಯ್ಕೆಯ ಮಾನದಂಡ. ಇನ್ನು ಪ್ರಯಾಣದ ವಿಚಾರ, ಕಾರು, ಬಸ್ಸು, ರೈಲು, ವಿಮಾನ ನಿರ್ಧರಿಸಿ ಪ್ರಯಾಣಿಸುವನು. ರಸ್ತೆಗಳಲ್ಲಿ ಹೊಂಡಗಳೇ ಕಾಣದೆ ವರ್ಷಗಳೇ ಕಳೆದಿವೆ. ಬಸ್ಸಿಗೆ ಕಂಡಕ್ಟರ್ ಇಲ್ಲ, ರೈಲಿಗೆ ಟಿಸಿ ಅಗತ್ಯವಂತೂ ಇಲ್ಲವೇ ಇಲ್ಲ. ನನ್ನ ದೇಶದ ಪ್ರಜೆಗಳೆಲ್ಲರೂ ಪ್ರಾಮಾಣಿಕರು. ವಿದ್ಯಾರ್ಥಿಗಳ ಪಾಲಿಗೆ ಸ್ವರ್ಗ ನನ್ನ ಭಾರತ. ಇಲ್ಲಿ ಎಲ್ಲರಿಗೂ ಅವಕಾಶವಿದೆ. ನನ್ನ ದೇಶ ಭಾರತದಲ್ಲಿ ಪೊಲೀಸರಿಗಂತೂ ಕೆಲಸವೇ ಇಲ್ಲ. ಸೈನ್ಯ ಸೇರಲು ಯುವಕರ ಪಡೆ ನಾ ಮುಂದು ತಾ ಮುಂದು ಎಂದು ನುಗ್ಗುವ ಪರಿಸ್ಥಿತಿ. ಮಧ್ಯರಾತ್ರಿಯಲ್ಲಿ ಹೆಣ್ಣೊಬ್ಬಳು ಯಾರ ಭಯವಿಲ್ಲದೆ ಓಡಾಡುವ ಪರಿಸ್ಥಿತಿ ಇದ್ದರೂ ತನ್ನ ಮಿತಿಯನ್ನು ಅರಿತು ನಡೆದಾಡುವ ನನ್ನ ಭಾರತೀಯ ನಾರಿ. ಇನ್ನು ಸ್ವಚ್ಛತೆ ವಿಚಾರ ಕೇಳುವುದೇ ಬೇಡ. ಅಂತರಾಳದಲ್ಲಿ ಇಷ್ಟೊಂದು ಶುದ್ಧರಾದ ಪ್ರಜೆಗಳನ್ನು ಪಡೆದ ನನ್ನ ತಾಯಿ ಭಾರತೀಯ ಸ್ವಚ್ಛತೆ ಬಗ್ಗೆ ಚಿಂತಿಸಬೇಕೇ? ಆರೋಗ್ಯ ಮುಕ್ತ ದೇಶದಲ್ಲಿ ರಕ್ತದೊತ್ತಡವೂ ಇಲ್ಲ, ಸಕ್ಕರೆ ಕಾಯಿಲೆ ಇಲ್ಲ. ಜಗತ್ತಿನಲ್ಲಂತೂ ಭಾರತೀಯ ಶತ್ರುಗಳೇ ಇಲ್ಲ. ಪಾಪಿ ಪಾಕಿಸ್ತಾನಿಯರು ಭಾರತೀಯ ಮುಸ್ಲಿಂ ಸೈನಿಕರಿಂದಲೇ ಹೆದರಿ ಹಿಂದಿರುವ ಪರಿಸ್ಥಿತಿ. ಇವೆಲ್ಲವೂ ಹೇಳಲು ಕೇಳಲು ಇಷ್ಟೊಂದು ಇಂಪಾಗಿದೆ, ಆದರೆ ವಾಸ್ತವ್ಯದಲ್ಲಿ ಸಾಧ್ಯವಿಲ್ಲ ಎಂಬ ಭಾವನೆ ಖಂಡಿತವಾಗಿ ಬೇಡ. ಅದಕ್ಕಾಗಿ ನನ್ನ ಕನಸಿನ ಭವ್ಯ ಭಾರತ ಕನಸನ್ನು ನಾನು ಒಂದು ಮನೆಯಿಂದ ಆರಂಭಿಸಿದ್ದೇನೆ. ಏಕೆಂದರೆ ಒಬ್ಬ ವ್ಯಕ್ತಿಯಿಂದ ಮನೆ, ಮನೆಯಿಂದ ಸಮಾಜ, ಸಮಾಜದಿಂದ ಜಿಲ್ಲೆ, ಜಿಲ್ಲೆಯಿಂದ ರಾಜ್ಯ, ರಾಜ್ಯದಿಂದ ದೇಶ. ಹೌದು, ಬದಲಾವಣೆ ಸಾಧ್ಯ. ಆ ಬದಲಾವಣೆ ನನ್ನಿಂದಲೇ ಆರಂಭಿಸುತ್ತೇನೆ ಎಂದು ಹೇಳುತ್ತಾ, ಇದು ನನ್ನ ಕನಸಿನ ಭಾರತ, ಇದು ವಿಶ್ವಗುರು ಭಾರತ, ವಿಶ್ವಕ್ಕೆ ಗುರು ನನ್ನ ಭಾರತ. ಕೊನೆಯದಾಗಿ ಹೇಳುವುದೇನೆಂದರೆ, ಜನನಿ ಜನ್ಮ ಭೂಮಶ್ಚ ಸ್ವರ್ಗಾದಪಿತರಿಯಸಿ. ಇದರ ಭಾವಾರ್ಥ ಏನಪ್ಪಾ ಅಂದ್ರೆ, ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ಧನ್ಯವಾದ. ಧನ್ಯವಾದ ಹುಸೇನ್ ಸಾಬ್. ನಿಮ್ಮ ಈ ಕತೆ ಬಹಳ ಸ್ಫೂರ್ತಿದಾಯಕವಾಗಿತ್ತು. ನಿಮ್ಮ ಕನಸಿನ ಭಾರತ ನಮ್ಮ ಕನಸಿನ ಭಾರತವೂ ಹೌದು. ಇಂಥ ಒಳ್ಳೆಯ ದಿವಸ ನಾವೆಲ್ಲ ಸೇರಿ ಒಂದು ಪ್ರತಿಜ್ಞೆ ಮಾಡ್ಕೊಂಡ್ರೆ ಅದು ಆದಷ್ಟು ಬೇಗ ಈಡೇರುತ್ತೆ ಅಂತ ನನ್ನ ಭಾವನೆ. ಮತ್ತೊಮ್ಮೆ ಧನ್ಯವಾದ ಹುಸೇನ್ ಸಾಬ್. ಈಗ ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ಹೋಗೋಣ. ಅದು ಸೌಜನ್ಯ ಜಿ ಅಂತ. ಅವರು 10th ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ ನಮ್ಮ ಬೆಂಗಳೂರಿನ ಬನಶಂಕರಿಯಲ್ಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ. ಶಿ ಇಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್. ಅವ್ರಿಗೆ ಇಸ್ಕಾನ್ ಹೆರಿಟೇಜ್ ಫೆಸ್ಟ್ ಅಲ್ಲಿ ಸ್ಪೆಷಲ್ ಪರ್ಫಾರ್ಮರ್ ಅವಾರ್ಡ್ ಕೂಡ ಸಿಕ್ಕಿದೆ. ಸೊ ಅವರಿಗೆ ಒಂದು ಹಾಡನ್ನ ಹಾಡ್ತಾರೆ. ಓವರ್ ಟು ಸೌಜನ್ಯ. Namaste. I'll be singing the song Krunvanto Vishwamaryam. एक साथ उच्चार करे, हम ऐसा व्यवहार करे. एक साथ उच्चार करे, हम ऐसा व्यवहार करे. एक मंत्र का घोष करे, कृण्वन्तो विश्वमार्यम्. आज नहीं प्राचीन समय से मंत्र हमारा साथी, दूर दूर तक फैलाई थी आर्य धर्म की ख्याति. काल चक्र जब घूम पड़ा तब लक्ष्य हुआ था ओझल. जाग उठी है दृष्टि हमारी, रही नहीं अब ओझल. दिव्य दृश्य संदेश स्मरे, हम ऐसा व्यवहार करे. एक मंत्र का घोष करे, कृण्वन्तो विश्वमार्यम्. वेद और उपनिषद सिखाते क्या कर्तव्य हमारा. राम कथा गीता सिखलाती जो गंतव्य हमारा. मिले विश्व में दूर दूर तक संस्कृति के बिखरे अविशेष. करते प्रेरित करो पुनः तुम बिखरते जागृति के संदेश. पूजन से अवकाश भरे, हम ऐसा व्यवहार करे. एक मंत्र का घोष करे, कृण्वन्तो विश्वमार्यम्. अखिल विश्व में एक बार फिर उन्नत ध्वज भगवा डोले. अखिल विश्व में एक बार फिर आर्य धर्म की जय बोले.
वेदों की अनुशीलन से हम आविष्कार नित नए करें। दुनिया का मानव भारत का आराधन और नमन करे। जग अपना उद्धार करे, हम ऐसा व्यवहार करे। एक मंत्र का घोष करे, ऋण्वन्तो विश्वमार्यम्। एक साथ उच्चार करे, हम ऐसा व्यवहार करे। एक मंत्र का घोष करे, ऋण्वन्तो विश्वमार्यम्। ऋण्वन्तो विश्वमार्यम्। कृण्वन्तो विश्वमार्यम्। धन्यवाद। एक ಮಂತ್ರ का ಘೋಷ करे ವಂದೇ ಮಾತರಂ ವಂದೇ ಮಾತರಂ. ಸೌಜನ್ಯ ತುಂಬಾ ಚೆನ್ನಾಗಿ ಹಾಡಿದ್ರಿ, ತುಂಬಾ ಮೆಲೋಡಿಯಸ್ ಆಗಿತ್ತು ನಮ್ಮ ಹಾಡು. ಮತ್ತೊಮ್ಮೆ ಧನ್ಯವಾದ ನಿಮ್ಗೆ. ಈಗ ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ಹೋಗೋಣ. ಅವ್ರ ಹೆಸರು ಕುಸುಮ್ ಅಂತ. ಅವರು 10th ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ, BBUL ಜೈನ್ ವಿದ್ಯಾಲಯ, ಶೇಷಾದ್ರಿಪುರಂ, ಬೆಂಗಳೂರು. ಶಿ ಇಸ್ ಅ ಡ್ಯಾನ್ಸ್ ಆರ್ಟಿಸ್ಟ್. ಬೇಸಿಕಲಿ ಅವ್ರಿಗೆ ಡ್ಯಾನ್ಸ್ ಅಕಾಡೆಮಿ ಅವಾರ್ಡ್ಸ್ ಹಾಗೂ ಗಿನ್ನಿಸ್ ರೆಕಾರ್ಡ್ ಅವಾರ್ಡ್ ಕೂಡ ಸಿಕ್ಕಿದೆ ಅವ್ರಿಗೆ. ಸೊ ಅವರು ಸ್ವಿಮ್ಮರ್ ಕೂಡ ಹೌದು. ಅವ್ರೀಗ ಒಂದು ಬ್ಯೂಟಿಫುಲ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಂದಿಗೆ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಓವರ್ ಟು ಕುಸುಮ್. Thank you, Disha Bharat team, for giving me an opportunity. I'm proud to be a Indian because of its rich culture and tradition. The unity in diversity is unique to our nation. I love my country. Jai Hind, Jai Bharat. ಥ್ಯಾಂಕ್ ಯು ಕುಸುಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು. ನಿಮ್ಮ ಮಕ್ಕದಲ್ಲಿದ್ದ ಆ ರಾಷ್ಟ್ರ ಭಾವನೆ ನಮ್ಗೆಲ್ಲ ಎದ್ದು ಕಾಣ್ತಿತ್ತು. ಇದು ಹೀಗೆ ಮುಂದುವರಿಲಿ. ವಂದೇ ಮಾತರಂ. ಥ್ಯಾಂಕ್ ಯು. ಈಗ ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ಹೋಗೋಣ. ಅವ್ರ ಹೆಸರು ಪವಿತ್ರ ಅಂತ. ಶಿ ಇಸ್ ಎ ದಿಶಾ ವೆಲ್ ವಿಶರ್. ಶಿ ಇಸ್ ಅ ಜರ್ನಲಿಸ್ಟ್ ಬೇಸಿಕಲಿ ಅಂಡ್ ಅ ಪಾರ್ಟ್ ಟೈಮ್ ಆಂಕರ್
at various Kannada news channels. So ಅವ್ರೀಗ ನಮ್ಗೆಲ್ಲ ಕೆಲವು ವಿಷಯ ತಿಳಿಸ್ಕೊಡ್ತಾರೆ. Over to Pavitra. ಎಲ್ರಿಗೂ ನಮಸ್ಕಾರ. ಒಂದು ಐತಿಹಾಸಿಕವಾದಂತಹ ದಿನ, ಒಂದು ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹಲವು ವಿಚಾರಗಳನ್ನ ತಿಳಿದುಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಫೇಸ್ಬುಕ್ ನ ಮೂಲಕ ಕೂಡ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿದುಕೊಳ್ಳುವಂತಹ ಕೌತುಕ ನಮ್ಮಲ್ಲಿದೆಯಲ್ಲ, ಆ ಒಂದು ಮುಖದ ಭಾವನೆ ನಮ್ಮಲ್ಲಿ ಎಲ್ಲಾ ಪಾರ್ಟಿಸಿಪೆಂಟ್ಗಳು ಕೂಡ ಯಾರೆಲ್ಲ ಇವಾಗ ಪ್ರೆಸೆಂಟ್ ಮಾಡಿದ್ರು ಅವರೆಲ್ಲರ ಮುಖದ ಭಾವನೆಯಲ್ಲಿ ಕಂಡಿದ್ದು ಸ್ವಾತಂತ್ರ್ಯ. ಆಗಸ್ಟ್ ತಿಂಗಳು ಬಂದ ಕೂಡಲೇ ನಮಗೆ ಸ್ವಾತಂತ್ರ್ಯದ ಪ್ರತಿ ಒಂದು ಪದವು ಕೂಡ ಬಂದು ಕಿವಿಗೆ ಅಪ್ಪಳಿಸ್ತಾ ಇರುತ್ತೆ. ಕಾರಣ ಆಗಸ್ಟ್ ಅನ್ನ ನಾವು ಆ ಮಂತ್ ಆಫ್ ಫ್ರೀಡಮ್ ಅಂತ ಹೇಳ್ತೀವಿ. ಅಷ್ಟಕ್ಕೂ ಸ್ವಾತಂತ್ರ್ಯಕ್ಕೆ, ಆ ಒಂದು ಪದಕ್ಕೆ ಅಷ್ಟೊಂದು ಶಕ್ತಿ ಬಂದಿದ್ದು ಹೇಗೆ? ಸ್ವಾತಂತ್ರ್ಯ ಅನ್ನೋದು ಕೇವಲ ಪದ ಮಾತ್ರ ಅಲ್ಲ, ಅದೊಂದು ಭಾವನೆ ಮಾತ್ರ ಅಲ್ಲ, ಅದೊಂದು ಶಕ್ತಿ ಕೂಡ. ಸ್ವಾತಂತ್ರ್ಯ ಅನ್ನುವಂತಹ ಪದಕ್ಕೆ ಅಷ್ಟು ಶಕ್ತಿ ಬರೋದಕ್ಕೆ ಕಾರಣ ಅದರ ಹಿಂದೆ ಸಾಕಷ್ಟು ಹೋರಾಟದ ಕಥಾನಕಗಳಿದಾವೆ, ಮಹಾನ್ ನಾಯಕರ ಬಲಿದಾನಗಳ ಇತಿಹಾಸ ಇದೆ. ಹಾಗಾದ್ರೆ ಇವತ್ತು ನಾವು ಅಂತಹ ಒಬ್ಬ ನಾಯಕನ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಒಂದು ಗುಂಡು ಪಿನ್ನು ನಮ್ಮ ಕೈಗೆ ಚುಚ್ಚಿದ ಕೂಡ್ಲೆ ಅಮ್ಮ ಅಂತ ಹೇಳ್ತೇವಲ್ಲ, ಆಗ ನಮ್ಮ ಮುಖದ ಭಾವನೆ ಸಂಪೂರ್ಣವಾಗಿ ಬದಲಾಗ್ಬಿಡುತ್ತೆ. ಎಲ್ಲೋ ಒಂದು ಸ್ವಿಚ್ ಅನ್ನು ಆನ್ ಮಾಡೋಕ್ ಹೋದಾಗ ಸ್ವಲ್ಪ ವಿದ್ಯುತ್ ನಮ್ಮ ಕೈಗೆ ಪ್ರವಹಿಸ್ತು ಅಂದಾಗ ಅಮ್ಮ ಅಂತ ಚೀರಾಡಿ ಹಿಂದೆ ಓಡ್ ಬಂದ್ಬಿಡ್ತೇವಲ್ಲ, ಆಗ ಕೂಡ ನಮ್ಮ ಇಡೀ ಒಂದು ದೈಹಿಕವಾದಂತಹ ಪರಿಸ್ಥಿತಿ ಹೇಗಿರುತ್ತೆ, ನಮ್ಮ ಮುಖದ ಭಾವನೆ ಸಂಪೂರ್ಣವಾಗಿ ಬದಲಾಗ್ಬಿಡತ್ತೆ. ಆದ್ರೆ ತನ್ನದೇ ಪ್ರದೇಶಕ್ಕೆ ಹೋಗಬೇಕು ಅನ್ನುವಂತಹ ಧಾವಂತದಲ್ಲಿ ನದಿಯನ್ನ ದಾಟುತ್ತಾ ಇದ್ದಾಗ ತನ್ನ ಸಿಪಾಯಿಗಳ ಜೊತೆಗೆ ಬ್ರಿಟಿಷರ ವಿರುದ್ಧ ಹೋರಾಡುತ್ತಲೇ ತನ್ನ ಪ್ರದೇಶಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಬ್ರಿಟಿಷರ ಗುಂಡು ಆ ಪುಣ್ಯಾತ್ಮನ ಬಲ ಮೊಣಕೈಗೆ ತಾಗುತ್ತೆ, ರಕ್ತ ಅಲ್ಲಿಂದ ಚಿಮ್ಮೋದಕ್ಕೆ ಶುರು ಆಗುತ್ತೆ. ಆದ್ರೆ ಆತ ಸ್ವಲ್ಪ ಕೂಡ ವಿಚಲಿತನಾಗೋದೇ ಇಲ್ಲ. ಆತ ಯಾರನ್ನೂ ಕೂಡ ಸಹಾಯಕ್ಕಾಗಿ ಕರೀಲೇ ಇಲ್ಲ. ತನ್ನ ಸಿಪಾಯಿಗಳಿಗೆ ಬನ್ನಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಆತ ಕೇಳಲೇ ಇಲ್ಲ. ಹಾಗಾದ್ರೆ ಆತ ಏನ್ ಮಾಡಿರ್ಬಹುದು? ಆತ ಮಾಡಿದ್ದೇನ್ ಗೊತ್ತಾ? ತನ್ನ ಎಡಗೈಯಲ್ಲಿ ಇದ್ದಂತಹ ಖಡ್ಗವನ್ನ ಹಿಡಿದುಕೊಂಡು ಮೊಣಕೈ ಭಾಗಕ್ಕೆ, ತನ್ನ ಬಲ ಮೊಣಕೈ ಭಾಗಕ್ಕೆ ಗುಂಡತಾಗಿತ್ತಲ್ಲ, ಆ ಒಂದು ಭಾಗಕ್ಕೆ ಆತ ತನ್ನ ಎಡಗೈಯಲ್ಲಿದ್ದಂತಹ ಖಡ್ಗವನ್ನ ಅದಾಗಲೇ ಆತ ಪ್ರಹರಿಸಿ ಆಗಿತ್ತು. ಪರಿಣಾಮ ಆತನ ಬಲಕೈ ತುಂಡಾಗಿ ನೆಲದ ಮೇಲೆ ಬಿದ್ದಿರುತ್ತೆ. ಆ ನದಿಯ ಆತ ಏನ್ ಹಡಗಿನಲ್ಲಿ ಹೋಗಿರ್ತಾನೆ, ಆ ಹಡಗಿನಲ್ಲಿ ಆತನ ಕೈ ಬಿದ್ದಿರುತ್ತೆ. ಆಗಲೂ ಕೂಡ ಆತ ಸ್ವಲ್ಪವೂ ವಿಚಲಿತನಾಗುವುದಿಲ್ಲ, ನೋವಿನಿಂದ ಕೂಗೋದಿಲ್ಲ. ಬದಲಾಗಿ ಆತ ಏನ್ ಮಾಡ್ದ ಗೊತ್ತಾ? ಆತ ತನ್ನ ಎಡಗೈಯಿಂದ ತುಂಡಾಗಿ ಬಿದ್ದಿದ್ದಂತಹ ಬಲಗೈಯನ್ನು ಎತ್ತುಕೊಂಡು ಪವಿತ್ರವಾದಂತಹ ಗಂಗಾ ನದಿಗೆ ತನ್ನ ಬಲಗೈಯನ್ನ ಅರ್ಪಿಸಿ ಬಿಡ್ತಾನೆ. ತನ್ನ ಎಡಗೈಯನ್ನ ಎತ್ತಿ ಹೇಳ್ತಾನೆ, ದೋಣಿ ಮುಂದೆ ಹೋಗ್ಲಿ. ಅಂತಹ ಕೆಚ್ಚೆದೆಯ ಕಲಿಗೆ 20-30 ವರ್ಷಗಳೇನೂ ಆಗಿರ್ಲಿಲ್ಲ. ಆತನ ರಕ್ತ ಅದಾಗ್ಲೇ ಯೌವನದಿಂದ ಕುದಿತ ಕೂಡ ಇರ್ಲಿಲ್ಲ. ಆತನ ವಯಸ್ಸು ಬರೋಬ್ಬರಿ 80 ವರ್ಷಗಳಾಗಿತ್ತು. ಆ 80ನೇ ವಯಸ್ಸಿನಲ್ಲಿಯೂ ಕೂಡ ಬ್ರಿಟಿಷರ ವಿರುದ್ಧ ಹೋರಾಡುವಂತಹ ಅಷ್ಟೊಂದು ಶಕ್ತಿಯುತವಾದಂತಹ ಆತ್ಮಸ್ಥೈರ್ಯವನ್ನ ಹೊಂದಿದಂತಹ ಈ ದಿನದ ಕಥಾನಾಯಕ ಯಾರು ಗೊತ್ತಾ? ಆತ ರಾಜ ಕುವರ ಸಿಂಗ್ ಅಥವಾ ರಾಜ ಕುವರ ಸಿಂಹ. ಖಂಡಿತವಾಗ್ಲೂ ಅವರನ್ನ ಸಿಂಹ ಅಂತ ಹೇಳೋದ್ರಲ್ಲೇ ಬಹಳ ಶಕ್ತಿ ಇದೆ. ನಮಗೂ ಕೂಡ ಚೈತನ್ಯ ಬರುತ್ತೆ ಅಂತ ಅನ್ಸುತ್ತೆ ನನಗೆ. ಬಿಹಾರದ ಜಗದೀಶಪುರದಲ್ಲಿ 1778ರಲ್ಲಿ ಹುಟ್ಟಿದಂತಹ ಆತ ಯಾವುದೋ ಬಡ ಕುಟುಂಬದಲ್ಲಿ ಹುಟ್ಟಿರಲಿಲ್ಲ. ಆತ 1826ರಲ್ಲಿ ಅದೇ ಜಗದೀಶಪುರದ ರಾಜನಾಗಿ ಅಧಿಕಾರವನ್ನ ಪಡಿತಾನೆ. ಅಧಿಕಾರದಲ್ಲಿದ್ದಾತ ತನ್ನ ಆಡಳಿತದಲ್ಲಿ ಯಾವುದೇ ರೀತಿಯಾದಂತಹ ಕುಂದು ಕೊರತೆಯನ್ನ ಜನರಿಗೆ ಉಂಟು ಮಾಡೋದಿಲ್ಲ. ಅಂದ್ರೆ ಆತ ಒಬ್ಬ ಜನಸ್ನೇಹಿ ನಾಯಕನೇ ಆಗಿದ್ದ, ಜನಸ್ನೇಹಿ ರಾಜನೇ ಆಗಿದ್ದ. ಅಂತಹ ರಾಜನನ್ನ ಬ್ರಿಟಿಷರು ಬಿಟ್ಟಿರ್ತಾರೆಯೇ? ಅವರ ವಿವಾದಾತ್ಮಕವಾದಂತಹ ತಲೆಬುಡ ಇಲ್ಲದಂತಹ ಆಡಳಿತದ ನೀತಿಗಳು ರಾಜ ಕುವರ ಸಿಂಹನನ್ನು ಕೂಡ ಸುಮ್ಮನೆ ಬಿಟ್ಟಿರ್ಲಿಲ್ಲ. ಅವರ ಕಂದಾಯ ನೀತಿಯಿಂದಾಗಿ ಕುವರ ಸಿಂಹನಿಗೆ ತನಗೆ ಬರುವಂತಹ ಆದಾಯವನ್ನ ಉಳಿಸಿಕೊಳ್ಳೋದಿರ್ಲಿ, ಬ್ರಿಟಿಷರಿಗೇನೆ ಆತ 20 ಲಕ್ಷ ಸಾಲವನ್ನು ಕಟ್ಟಬೇಕಾದಂತಹ ಪರಿಸ್ಥಿತಿ ಬರುತ್ತೆ.
ಬ್ರಿಟಿಷರ ವಿರುದ್ಧ ಆತನ ರಕ್ತ ಕೊತ ಕೊತ ಅಂತ ಕುದಿಯೋದಕ್ಕೆ ಇದಕ್ಕಿಂತ ಬಹುದೊಡ್ಡ ಕಾರಣ ಬೇಕಾಗಿರ್ಲಿಲ್ಲ. ತನ್ನ ಪ್ರದೇಶದ ಜನರನ್ನ ಅತಿಯಾಗಿ ಪ್ರೀತಿಸುವಂತಹ ರಾಜನಿಗೆ ಅವರನ್ನ ನೋಡ್ಕೊಳ್ಳಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ಬಂದಾಗ ಯಾವ ರಾಜ ತಾನೇ ಏನ್ ತಾನೇ ಮಾಡೋದಕ್ಕೆ ಸಾಧ್ಯ? ಆ ಕ್ಷಣದಲ್ಲಿ ಆತ ನಿರ್ಧಾರ ಮಾಡಿದ್ದ, ನಾನು ಬ್ರಿಟಿಷರ ವಿರುದ್ಧ ಬಂಡಾಯದ ಸಂಗ್ರಾಮವನ್ನ ಮಾಡ್ಲೇಬೇಕು. ಆ ಕ್ಷಣದಿಂದಲೇ ಅದಕ್ಕೊಂದು ತಯಾರಿ ನಡೆದೇ ಇತ್ತು. ಇಡೀ ದೇಶದಲ್ಲಿ ಬಂಡಾಯದ ಸಂಗ್ರಾಮಕ್ಕಾಗಿ ತಯಾರಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಹಲವಾರು ಸಮಾನ ಮನಸ್ಕರ ಜೊತೆಗೆ ರಾಜ ಕುವರ ಸಿಂಗನ ಸ್ನೇಹ ಬೆಳೆಯುತ್ತೆ. ನಾನಾ ಸಾಹೇಬ್ ಅವರಿಗೆ ಸಾಥನ್ನ ನೀಡ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಸಾಕಷ್ಟು ಕಥೆಗಳಲ್ಲಿ ನೀವು ಕೇಳಿರಬಹುದು. ಹಿಂದಿನ ಕಾಲದಲ್ಲಿ ಎಲ್ಲಾ ರಾಷ್ಟ್ರ ಚಿಂತನೆಗಳು, ಸಿಪಾಯಿಗಳಿಗೆ ಕೊಡುವಂತಹ ತರಬೇತಿಯ ಸಂದೇಶಗಳೆಲ್ಲವೂ ಕೂಡ ಹೋಗ್ತಾ ಇದ್ದದ್ದು ಕಮಲಗಳ ಮೂಲಕ, ರೊಟ್ಟಿಯ ಮೂಲಕ. ಅದೇ ರೀತಿ ಆ ಎಲ್ಲ ಸಂದೇಶಗಳು ಕೂಡ ರಾಜ ಕುವರ ಸಿಂಘನಿಗೆ ರೊಟ್ಟಿಗಳ ಮೂಲಕ, ಕಮಲದ ಮೂಲಕ ಬಂದು ತಲುಪೋದಕ್ಕೆ ಶುರು ಮಾಡುತ್ತೆ. ಆತ ಕೇವಲ ತನ್ನನ್ನ ತಾನು ಸಂಗ್ರಾಮಕ್ಕೆ ರೆಡಿ ಮಾಡಿಕೊಳ್ಳೋದಲ್ಲದೆ ಅಶಿಕ್ಷಿತ ರೈತಾಪಿ ವರ್ಗದವರನ್ನು ಕೂಡ ಬಹುದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಯಾರಿಯನ್ನ ನಡೆಸ್ತಾ ಅವರಿಗೆ ತರಬೇತಿಯನ್ನ ನೀಡ್ತಾನೆ. ರಾಜ ಕುವರ ಸಿಂಘನ ಅತ್ಯದ್ಭುತವಾದಂತಹ ಇನ್ನೊಂದು ಟ್ಯಾಲೆಂಟ್ ಏನ್ ಗೊತ್ತಾ? ಕೇವಲ ಸಮಾನ ಮನಸ್ಕರನ್ನಷ್ಟೇ ಆತ ತರಬೇತಿ ನೀಡಿ ತನ್ನ ಸಂಘಕ್ಕೆ ಸೇರಿಸಿಕೊಂಡಿದ್ದಲ್ಲ. ಆತ ಯಾರು ಅವಿಧೇಯ ಸಿಪಾಯಿಗಳಿರ್ತಾರಲ್ವಾ, ಕೆಲವರು ಸುಮ್ಮನೆ ಬಂದ್ ಹೋಗುವಂತವ್ರು ಇರ್ತಾರಲ್ಲ, ಅಂತಹ ಸಿಪಾಯಿಗಳನ್ನು ಕೂಡ ಅತಿ ಹೆಚ್ಚು ವಿಧೇಯರಾಗಿ ಸಂಗ್ರಾಮದಲ್ಲಿ ಭಾಗವಹಿಸುವ ತುಡಿತವನ್ನ ಹೆಚ್ಚಿಸುವಲ್ಲಿ ಆತನ ತರಬೇತಿ ಕೆಲಸ ಮಾಡಿತ್ತು. ಅಂತಹದ್ದೊಂದು ಅದ್ಭುತವಾದಂತಹ ಕ್ಷಣಕ್ಕಾಗಿ, ಅಂತಹದ್ದೊಂದು ಸುಂದರವಾದಂತಹ ಸಂದರ್ಭಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ತನ್ನ ಕೊತ ಅಂತ ಮನಸ್ಸಿನಲ್ಲಿ ಕುರಿತಾ ಇತ್ತಲ್ಲ ಬ್ರಿಟಿಷರ ವಿರುದ್ಧ ಆ ಒಂದು ಸಿಟ್ಟು, ಅದೆಲ್ಲವನ್ನ ಹೊರ ಹಾಕೋದಕ್ಕೆ ಒಂದು ಅದ್ಭುತವಾದಂತಹ ದಿನ ಬಂದೇ ಬಿಡುತ್ತೆ. ಅದು 1857 ಜುಲೈ 25ನೇ ತಾರೀಕು. ಅಂದು ದಾನಾಪುರದ ಒಂದಿಷ್ಟು ಜನ ಸಿಪಾಯಿಗಳು ಮಾರೋ ಪಿರಂಗಿಕೋ ಅಂತ ಅದಾಗಲೇ ಸ್ವಾತಂತ್ರ್ಯ ಸಂಗ್ರಾಮದ ಬಂಡಾಯದ ಬಾವುಟವನ್ನ ಹಾರಿಸಿ ಬಿಟ್ಟಿದ್ರು. ಆದ್ರೆ ಪರಿಣಾಮ ಅಲ್ಲಿ ಆ ಒಂದು ಬಂಡಾಯದ ಸಂಗ್ರಾಮವನ್ನ ಮುನ್ನಡೆಸೋದಕ್ಕೆ ಯಾರು ನಾಯಕರಿರಲಿಲ್ಲ. ಒಂದು ಸಂಗ್ರಾಮವನ್ನ ಮುನ್ನಡೆಸೋದಕ್ಕೆ ನಾಯಕ ಇಲ್ಲದೆ ಹೇಗ್ ಸಾಧ್ಯ ಅಲ್ವಾ? ನಾಯಕ ಇಲ್ಲದೆ ಸಂದೇಶಗಳನ್ನ ಯಾರು ನೀಡ್ತಾರೆ ಸಿಪಾಯಿಗಳಿಗೆ? ಆಗ ದಾನಾಪುರದಲ್ಲಿ ಬಂಡಾಯ ಎದ್ದಿದ್ದಂತಹ ಸಿಪಾಯಿಗಳೆಲ್ಲರೂ ಬಂದದ್ದು ಜಗದೀಶಪುರಕ್ಕೆ. ಅದು ರಾಜ ಕುವರ ಸಿಂಘನನ್ನ ನಾಯಕತ್ವಕ್ಕೆ ಆಹ್ವಾನ ಮಾಡೋದಕ್ಕೆ. ರಾಜ ಪುರೋಹಿತರೆಲ್ಲರೂ ಕೂಡ ನೀವು ಈ ಒಂದು ನಾಯಕತ್ವವನ್ನ ವಹಿಸಲೇಬೇಕು ಅಂತ ಎಲ್ಲರೂ ಕೂಡ ಅವರಿಗೆ ಮನವಿಯನ್ನ ಮಾಡಿಕೊಂಡಾಗ ಬಹು ದಿನಗಳಿಂದ ತಯಾರಿ ನಡೆಸಿದ್ರಲ್ಲ ಸಿಂಹ ಗರ್ಜಿಸುವ ಕ್ಷಣ ಆವತ್ತು ಬಂದಿತ್ತು. ನಾಯಕತ್ವವನ್ನ ವಹಿಸೋದಕ್ಕೆ ಕುವರ ಸಿಂಘ ಆಗಲೇ ತಯಾರಿಯನ್ನ ಮಾಡಿ ಒಪ್ಪಿಕೊಂಡು ಬಿಟ್ಟಿದ್ದ. ಸತತವಾಗಿ ಬ್ರಿಟಿಷರ ವಿರುದ್ಧ ನಿಲ್ಲದ ದಂಗೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಬ್ರಿಟಿಷರ ವಿರುದ್ಧ ಹೋರಾಟಗಳು ಆಗೋದಕ್ಕೆ ಶುರುವಾಗುತ್ತೆ. ಅಂತ ಒಂದು ಸಂದರ್ಭವನ್ನ ಇಂಗ್ಲಿಷ್ನ ಇತಿಹಾಸಕಾರ ಒಂದು ಕಡೆ ವರ್ಣಿಸ್ತಾರೆ. ಬ್ರಿಟಿಷರ ಪುಣ್ಯ ಏನಾಗಿತ್ತು ಅಂತ ಹೇಳಿದ್ರೆ, ಕುವರ ಸಿಂಘನಿಗೆ 40 ವರ್ಷ ಆಗಿರ್ಲಿಲ್ಲ. ಪುಣ್ಯಕ್ಕೆ ಆ ಒಂದು ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡುವ ಅವಕಾಶ ಸಿಕ್ಕಾಗ ಆತನಿಗೆ ಆಗ್ಲೇ ಒಂದು 80 ವರ್ಷ ಆಗಿತ್ತು. 40 ವರ್ಷ ಆಗದೆ ಇದ್ದದ್ದು ಬ್ರಿಟಿಷರ ಪುಣ್ಯ. ಒಂದು ವೇಳೆ ಕುವರ ಸಿಂಘನಿಗೆ 40 ವರ್ಷ ಆಗಿದ್ದಿದ್ರೆ, ಈಗಲೇ ಅವನ ಹೋರಾಟ ಈ ರೀತಿಯಾಗಿದೆ, 40 ವರ್ಷದವನಾಗಿದ್ದಿದ್ರೆ ಅವನ ಹೋರಾಟ ಎಂಥದ್ದಾಗಿರ್ಬೋದು. ಇಡೀ ಬಿಹಾರದಲ್ಲಿ ಬ್ರಿಟಿಷರನ್ನ ಓಡಿಸೇ ಬಿಡುವಂತಹ ಸಾಮರ್ಥ್ಯ ಕುವರ ಸಿಂಘನಿಗೆ ಇತ್ತು ಅನ್ನೋದು ಬ್ರಿಟಿಷರಿಗೂ ಕೂಡ ಆಗಲೇ ಗೊತ್ತಾಗಿತ್ತು. ಅದಾಗಲೇ ಒಬ್ಬ ಬ್ರಿಟಿಷ್ ಕ್ಯಾಪ್ಟನ್ ಅನ್ನ ಬಲಿ ಪಡೆದಿದ್ದಂತಹ ಕುವರ ಸಿಂಘನನ್ನ ಮತ್ತೊಂದಿಷ್ಟು ಬ್ರಿಟಿಷರ ದಂಡು ಬಂದು ಅವನನ್ನ ಆಕ್ರಮಿಸಿ ಬಿಡತ್ತೆ. ಜಗದೀಶಪುರಕ್ಕೆ ಅನಿವಾರ್ಯವಾಗಿ ಪೂರ್ವ ಪಶ್ಚಿಮ ಬಿಹಾರದಲ್ಲಿ ಎಲ್ಲ ಕಡೆಯೂ ಕೂಡ ಬ್ರಿಟಿಷರ ವಿರುದ್ಧ ಸಂಗ್ರಾಮವನ್ನ ನಡೆಸಿದಂತಹ ಕುವರ ಸಿಂಘ ಮತ್ತೆ ಜಗದೀಶಪುರಕ್ಕೆ ಬರ್ತಾನೆ. ಆದ್ರೆ ಜಗದೀಶಪುರದಲ್ಲಿ ಬ್ರಿಟಿಷರು ಬಿಡ್ಬೇಕಲ್ಲ, ಮೊದಲೇ ಸಿಂಹನ ಹಾಗೆ ಈಗಾಗಲೇ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಂತಹ ಕುವರ ಸಿಂಘನನ್ನ ಬ್ರಿಟಿಷರು ಜಗದೀಶಪುರದಲ್ಲಿಯೂ ಕೂಡ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಮಾಡಿದಾಗ ಅನಿವಾರ್ಯವಾಗಿ ಕುವರ ಸಿಂಹ ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದ ಭಾಗಗಳಿಗೆ ಬರ್ಬೇಕಾಗತ್ತೆ. ಆತ ಬಂದಿದ್ದು ತನ್ನ ಜೀವವನ್ನ ಉಳಿಸ್ಕೊಳ್ಳೋದಕ್ಕಲ್ಲ, ಆತ ಬಂದಿದ್ದು ಮತ್ತೊಂದಿಷ್ಟು ಸಿಪಾಯಿಗಳ
ಪಡೆಯನ್ನ ರೆಡಿ ಮಾಡೋದಕ್ಕೆ, ಮತ್ತೊಂದಿಷ್ಟು ಸಿಪಾಯಿಗಳನ್ನ ತರಬೇತಿ ನೀಡೋದಕ್ಕೆ, ಮತ್ತೆ ಇನ್ನಷ್ಟು ಉಗ್ರವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ, ಮತ್ತೆ ಸತತವಾದಂತಹ ಹೋರಾಟಗಳನ್ನ ಮಾಡೋದಕ್ಕೆ ಆತನಿಗೊಂದು ಸ್ಥಳ ಬೇಕಿತ್ತಲ್ವಾ. ಅದಾಗಲೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಸರು ಮಾಡಿದ್ದಂತಹ, ಈಗಾಗಲೇ ಮುಂಚೂಣಿಯಲ್ಲಿ ಇದ್ದಂತಹ ನಾಯಕ ತಾತ್ಯಾ ಟೋಪೆಯವರನ್ನ ಭೇಟಿಯಾಗಬೇಕು ಅನ್ನುವಂತಹ ಕುವರ ಸಿಂಗರ ಕನಸು ನನಸಾಗೋದೇ ಇಲ್ಲ. ಒಂದಿಷ್ಟು ಸ್ನೇಹಿತರ ದಂಡನ, ಒಂದಿಷ್ಟು ಸಿಪಾಯಿಗಳ ತಂಡವನ್ನ ಇಟ್ಕೊಂಡು ಅಯೋಧ್ಯೆಯತ್ತ ಬಂದಾಗ ಅಲ್ಲಿನ ನವಾಬ ಆತನಿಗೆ ಅಜಂಗಢವನ್ನ ಉಡುಗೊರೆಯಾಗಿ ಕೊಡ್ತಾರೆ. ನಿಮ್ಗೆ ಎಷ್ಟು ಜನ ಸಿಪಾಯಿಗಳಿಗೆ ತಯಾರಿ ಮಾಡಬೇಕು, ಅವರಿಗೆ ತರಬೇತಿಯನ್ನ ನೀಡಬೇಕು, ಬ್ರಿಟಿಷರ ವಿರುದ್ಧ ಬಂಡಾಯವನ್ನ ಏಳುವುದಕ್ಕೆ ಯಾವ ರೀತಿಯಾದಂತಹ ತಯಾರಿಗಳು ನಿಮಗೆ ಬೇಕೋ ಅದನ್ನ ಮಾಡೋದಕ್ಕೆ ಅಜಂಗಢ ನಿಮಗೆ ಸರಿಯಾದ ಸ್ಥಳ ಅಂತ ಅಯೋಧ್ಯೆಯ ನವಾಬ ಅಜಂಗಢವನ್ನ ಉಡುಗೊರೆಯಾಗಿ ನಮ್ಮ ರಾಜ ಕುವರ ಸಿಂಗನಿಗೆ ನೀಡ್ತಾರೆ. ಅಲ್ಲಿಂದ ಮತ್ತೆ ರೊಚ್ಚಿಗಿದ್ದಂತಹ ಸಿಂಹ ಮತ್ತೊಂದಿಷ್ಟು ಸಿಪಾಯಿಗಳನ್ನ ತರಬೇತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿರಂತರವಾಗಿ ಹಲವು ಕದನಗಳ ಕಲಿ ಅಂತ ನಾವು ಅದಕ್ಕೆ ಕರೆಯೋದವ್ರನ್ನ, ನಿರಂತರವಾಗಿ 8 ತಿಂಗಳುಗಳ ಕಾಲ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಅದಾದ ಮೇಲೆ ಮತ್ತೆ ತನ್ನ ಪ್ರದೇಶಕ್ಕೆ ಹೋಗಬೇಕು ಅಂತ ಅವ್ರಿಗೆ ಅನ್ಸೋದಕ್ಕೆ ಶುರು ಆಗುತ್ತೆ. ತನ್ನ ಪ್ರದೇಶ ಜಗದೀಶಪುರ, ಅಲ್ಲಿನ ಜನತೆಯನ್ನ ನೋಡ್ಕೊಂಡು ಒಬ್ಬ ರಾಜನಾಗಿ ಆಡಳಿತವನ್ನ ನಡೆಸಿದಂತಹ ಸಿಂಹನಿಗೆ ಮತ್ತೆ ತನ್ನ ನಗರದ ನೆನಪಾಗುತ್ತೆ. ಆ ಒಂದು ಪ್ರದೇಶಕ್ಕೆ ಹೋಗಬೇಕು ಅಂತ ಅಜಂಗಢದಿಂದ ಜಗದೀಶಪುರಕ್ಕೆ ತಾನೂ ನದಿಯ ಮೂಲಕ ಹೋಗ್ತಾ ಇದ್ದಾಗ ಅವರ ಬಲಕೈ ಪವಿತ್ರ ಗಂಗೆಯ ಪಾಲಾಗುತ್ತೆ. ಆದ್ರೆ ಸ್ವಾತಂತ್ರ್ಯ ಸಿಗದೇನೆ ಭೂಮಿಯನ್ನ, ಅಂದ್ರೆ ಸ್ವಾತಂತ್ರ್ಯ ಸಿಗದೇನೆ ನಮ್ಮ ಸಿಂಹ ಗರ್ಜಿಸೋದನ್ನ ನಿಲ್ಲಿಸೋದಕ್ ಸಾಧ್ಯ ಇದೆಯಾ? ಕೈ ಹೋದ್ರೆ ಏನಂತೆ? ಅವರು ತರಬೇತಿ ನೀಡಿದಂತಹ ಸಿಪಾಯಿಗಳಿದ್ದಾರಲ್ಲ, ದೋಣಿಯ ಮೂಲಕ ಜಗದೀಶಪುರಕ್ಕೆ ಹೋಗುವಂತಹ ಮಾರ್ಗದಲ್ಲಿ ನಿರಂತರವಾಗಿ ಬ್ರಿಟಿಷರು ದಾಳಿಯನ್ನ ನಡೆಸ್ತಾ ಇದ್ರು ಕೂಡ ಅವರೇ ತರಬೇತಿಯನ್ನ ನೀಡಿದಂತಹ ಸಿಪಾಯಿಗಳೆಲ್ಲರೂ ಕೂಡ ಇಡೀ ಬ್ರಿಟಿಷರ ತಂಡವನ್ನ ಜಗದೀಶಪುರದಿಂದ ಓಡಿಸುವಲ್ಲಿ ಯಶಸ್ವಿಯಾಗ್ತಾರೆ. ಅದಾಗಲೇ ಇನ್ನೇನು ಜಗದೀಶಪುರಕ್ಕೆ ಬಂದು ನಮ್ಮ ಭೀಷ್ಮರ ಹಾಗೆ, ಶರಶಯ್ಯೆಯಲ್ಲಿ ಮಲಗಿದಂತಹ ಭೀಷ್ಮನ ಹಾಗೆ ಜಗದೀಶಪುರದ ತನ್ನ ಅರಮನೆಯಲ್ಲಿ ಮಲಗಿದ್ದಂತಹ ರಾಜ ಕುವರ ಸಿಂಗನ ಬಲಕೈ ಅದಾಗಲೇ ಕೊಳೆತು ಅದರಲ್ಲಿನ ವಿಷ ಆತನ ಇಡೀ ದೇಹವನ್ನ ಪ್ರಹರಿಸುವುದಕ್ಕೆ, ಇಡೀ ದೇಹವನ್ನ ಸೇರಿಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಸಿಂಹದ ಸಿಪಾಯಿಗಳ ಗರ್ಜನೆ ನಿಂತಿರ್ಲಿಲ್ಲ. ಜಗದೀಶಪುರದ ಹೊರಾಂಗಣದಲ್ಲಿ ಬ್ರಿಟಿಷರು ಬಂದ್ರೆ ಅವರೆಲ್ಲರನ್ನೂ ಕೂಡ ಓಡಿಸುವ ನಿಟ್ಟಿನಲ್ಲಿ ಆತನೇ ತರಬೇತಿ ನೀಡಿದಂತಹ ಸಿಪಾಯಿಗಳು ಬಲಿಷ್ಠವಾಗಿ, ಬಲಶಾಲಿಗಳಾಗಿ ಯಶಸ್ವಿಯಾಗ್ತಾರೆ. ಜಗದೀಶಪುರದ ಅರಮನೆಯ ಹೊರಾಂಗಣದಲ್ಲಿ ಸ್ವಾತಂತ್ರ್ಯದ ಧ್ವಜ ಹಾರಾಡ್ತಾ ಇರತ್ತೆ. 1858 ಏಪ್ರಿಲ್ 26ನೇ ತಾರೀಕು ಹಲವು ಕದನಗಳ ಕಲಿ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಭೀಷ್ಮ ರಾಜ ಕುವರ ಸಿಂಹ ನಮ್ಮೆಲ್ಲರನ್ನ ಅಗಲಿ ಸ್ವತಂತ್ರರಾಗಿ ವೀರ ಮರಣವನ್ನಪ್ತಾರೆ. ನಾನಾಗ್ಲೇ ಕೇಳ್ದೆ ಅಲ್ವಾ, ಸ್ವಾತಂತ್ರ್ಯ ಅನ್ನುವಂತಹ ಪದಕ್ಕೆ ಅಷ್ಟೊಂದು ಶಕ್ತಿ ಬಂದಿದ್ದು ಹೇಗೆ? ಸ್ವಾತಂತ್ರ್ಯ ಅನ್ನುವಂತಹ ಒಂದು ಪದ ಭಾವನೆಯಾಗಿ ಪರಿವರ್ತನೆ ಆಗಿದ್ದು ಹೇಗೆ ಅಂದ್ರೆ, ಈ ರೀತಿಯ ಕಥಾನಾಯಕರ ಒಂದು ಅವರ ಕೊಡುಗೆಯಿಂದಾಗಿ, ಅವರ ದೇಶ ಭಕ್ತಿಯಿಂದಾಗಿ. ಕೇವಲ ಒಬ್ಬ ರಾಜ ತನ್ನ ರಾಜಧಾನಿಯನ್ನ, ತನ್ನ ರಾಜ್ಯವನ್ನಷ್ಟೇ ಸುರಕ್ಷಿತ ಮಾಡೋದಲ್ಲ, ಅದರ ಬದಲಾಗಿ ಇಡೀ ದೇಶಕ್ಕೆ ಸ್ವಾತಂತ್ರ್ಯವನ್ನ ಒದಗಿಸಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಂಹನಂತೆ ಹೋರಾಡೋದಿದೆಯಲ್ಲ, ಆ ಎಲ್ಲ ಹೋರಾಟಗಳ ಒಂದು ರಿಸಲ್ಟ್, ಆ ಎಲ್ಲ ಹೋರಾಟಗಳ, ಆ ಎಲ್ಲ ಬಲಿದಾನಗಳ ಫಲಿತಾಂಶ ನಾವಿಂದು ಸಂಭ್ರಮಿಸ್ತಾ ಇರುವಂತಹ ಸ್ವಾತಂತ್ರ್ಯ. ಆ ಒಂದು ಸ್ವಾತಂತ್ರ್ಯದ ಅರಿವು ನಮಗಾದಾಗ, ಈ ಎಲ್ಲ ಕಥಾನಕಗಳನ್ನ ನಾವು ಕೇಳಿದಾಗ ಆ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಅರ್ಥಕ್ಕೆ ಇನ್ನೊಂದಿಷ್ಟು ಅರ್ಥಪೂರ್ಣವಾದಂತಹ ಪರಿಕಲ್ಪನೆಗಳು, ಭಾವನೆಗಳು, ಅರ್ಥೈಸಿಕೊಳ್ಳುವ ರೀತಿಗಳು ಕೂಡ ಬದಲಾಗುತ್ತೆ. ಹಾಗಾಗಿ ಹಿಂದಿನ ಇತಿಹಾಸವನ್ನ ತಿಳಿದುಕೊಳ್ಳದೆ ನಾವು ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಇತಿಹಾಸದ ಪುಟಗಳನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಈ ಮೂಲಕ ಒಂದು ಅವಕಾಶ ಕೊಡ್ತಾ ಇರುವಂತಹ ವೇದಿಕೆಗೆ ನನ್ನ ನಮಸ್ಕಾರ, ಧನ್ಯವಾದಗಳು. ಧನ್ಯವಾದ ಪವಿತ್ರ. ನಿಮ್ಮ ಕತೆ ನಮ್ಗೆ ರೋಮಾಂಚನ ತಂತು ಅಂದ್ರೆ ತಪ್ಪಾಗಲ್ಲ, ಅಷ್ಟೇ ಚೆನ್ನಾಗಿ ಹೇಳಿದ್ರಿ. ಆ ಕಥಾನಾಯಕ ಕೂಡ ಅವರ ಹೋರಾಟ ಆಗ್ಲಿ, ಅವರ ಜೀವನದ ಶೈಲಿ ಆಗ್ಲಿ
ನೀವು ನಮಗೆ ತಿಳಿಸ್ಕೊಟ್ಟಿದ್ದು ಬಹಳ ಖುಷಿ ಆಯ್ತು. ಎಸ್, ವಿ ಆಲ್ ಅಗ್ರಿ ದಟ್ ಹಿ ವಾಸ್ ಟ್ರೂಲಿ ಅನ್ಸಂಗ್ ಹೀರೋ, ರಾಜಾ ಕುವರ್ ಸಿಂಗ್. ಜೈ ಹಿಂದ್. ಸೊ ವೀಕ್ಷಕರೇ, ಈಗ ನಮ್ಮ ಕೊನೆಯ ಪಾರ್ಟಿಸಿಪೆಂಟ್ ಹೋಗೋಣ. ಅವರ ಹೆಸರು ಸ್ಮೃತಿ ಅಂತ. ಅವರು ಲೆಕ್ಚರರ್ ಆಗಿದ್ದಾರೆ MLAC ಕಾಲೇಜ್ ಬೆಂಗಳೂರಲ್ಲಿ. ಶಿ ಇಸ್ ದಿಶಾ ಆಕ್ಟಿವ್ ವಾಲಂಟಿಯರ್ ಆಲ್ಸೋ. ಸೊ ಸ್ಮೃತಿ ಈಗ ನಮ್ಗೆ ಹಾಡನ್ನ ಹಾಡ್ತಾರೆ, ಕೇಳೋಣ. ಓವರ್ ಟು ಸ್ಮೃತಿ. ನಮಸ್ಕಾರ. ಬಂಕಿಮ್ ಚಂದ್ರ ಚಟರ್ಜಿ ಅವ್ರ ಬಗ್ಗೆ ಇವತ್ತಿನ ದಿವಸ ಕೇಳಿಸ್ಕೊಂಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಅವರು ರಚಿಸಿದಂತಹ ತುಂಬಾ ಫೇಮಸ್ ಆಗಿರುವಂತಹ ರಾಷ್ಟ್ರಗೀತೆ ಅಂತ, ನ್ಯಾಷನಲ್ ಸಾಂಗ್ ಅಂತ ಫೇಮಸ್ ಆಗಿರುವಂತಹ ಹಾಡು ಕೇಳಿಸ್ಕೊಳ್ಳೋಣ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸಾಂ ಪುಲಕಿತಯಾಮಿನೀಂ ಫುಲ್ಲಕುಸುಮಿತ ಧ್ರಮಕಲಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈರ್ಧೃತ ಖರಕರವಾಲೆ ಅವಲಾಕೆ ನೋಮಾಗೆ ತೊಬಲೆ ಬಹುಬಲಧಾರಿಣೀಂ ನಮಾಮಿ ತಾರಿಣೀಂ ರಿಪುದಲವಾರಿಣೀಂ ಮಾತರಂ ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಕೃತಿ ತುಮಿ ಮರ್ಮ ತ್ವಂ ಹಿ ಪ್ರಾಣಾಃ ಶರೀರೆ ಬಾಹುತೇ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಹಿ प्रतिमा खड़ी मंदिरे मंदिरे वंदे मातरम वंदे मातरम. त्वं हि दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमलां कमलामतुलां सुजलां सुफलां मातरं वन्दे मातरं. श्यामलां सरलां सुस्मितां भूषितां धरणीं धरणीं मातरं वन्दे मातरं वन्दे मातरं वन्दे मातरं. भारत माता की जय. नमस्कार. Yes, Bharat Mata ki jai. Thanks Smriti, your song was really melodious. Thank you once again. ವೀಕ್ಷಕರೇ ಧನ್ಯವಾದ. ಓವರ್ ಟು ಲಾವಣ್ಯಮ್ಮ. ನಮಸ್ತೆ. ತುಂಬಾ ಬ್ಯೂಟಿಫುಲ್ ಆಗಿ ನಡೆಸ್ಕೊಟ್ರು ನಮ್ ಶ್ರೀಶಾ ಇವತ್ತಿನ ಸೂತ್ರಧಾರವಾದ ಪಾತ್ರವನ್ನ. ಅದ್ರ ಜೊತೆಗೆ ನಮ್ ಸ್ಮೃತಿ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಹಾಡಿದ್ರು ವಂದೇ ಮಾತರಂನ. ಮೈ ಡಿಯರ್ ಫ್ರೆಂಡ್ಸ್, ಡಿಡ್ ಯು ನೋ when our Bankim Dar wrote Vande Mataram, it became our astra, shastra, mantra, tantra, japa, tapa in every revolutionary's heart. It was one of the pivotal points and it was one of those songs that brought India together. So, Vande Mataram.
ಹಾಗೆ ಇವತ್ತು ಏನೇನ್ ಪ್ರೋಗ್ರಾಮ್ ಇದೆ ಅಂತಾನು ನೋಡೋಣ. ಇಷ್ಟೋ ತನಕ ಎಂಜಾಯ್ ಮಾಡಿದ್ರಿ ನೀವು, ಇನ್ಮೇಲೂ ಪ್ರೋಗ್ರಾಮ್ ಇದೆ ಅಲ್ಲ. ಇವತ್ ಸಾಯಂಕಾಲ ಏನಿದೆ ಅನ್ನೋದು ನೋಡೋಣ. ಜಸ್ಟ್ allow me to please share the screen with you all. ಇವತ್ತು ಮೈ ಡಿಯರ್ ಫ್ರೆಂಡ್ಸ್, 2 ವಿಚಾರಕ್ಕೆ ತುಂಬಾ ಒಳ್ಳೆ ದಿನ ಇವತ್ತು. ಇಷ್ಟು ವರ್ಷಗಳ ಸತತವಾದ ಪ್ರಯತ್ನದ ನಂತರ ನಮ್ಮ ಭಾರತೀಯರಿಗೆ, ನಮ್ಮ ರಾಮನಿಗೆ ಅವನ ಜನ್ಮಭೂಮಿ ಸಿಗ್ತಾ ಇದೆ. ಇವತ್ತು ಭೂಮಿ ಪೂಜನೆ ನಡೀತಾ ಇದೆ. ಅದಕ್ಕೆ ಇಲ್ಲಿಂದನೇ ದೇವ್ರಿಗೊಂದು ಥ್ಯಾಂಕ್ ಯು ಹೇಳ್ತಾ, ಇವತ್ ಸಾಯಂಕಾಲ ಒಂದು ಪಾಸಿಟಿವ್ ಪಾಯಿಂಟ್ ಆಗಿ ರೈಸ್ ಆಫ್ ನ್ಯಾಷನಲಿಸಂ ಡ್ಯೂರಿಂಗ್ ಫ್ರೀಡಮ್ ಮೂವ್ಮೆಂಟ್, ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ರಾಷ್ಟ್ರ ಭಾವ ಜಾಗರಣ ಅನ್ನುವ ಒಂದು ಟಾಪಿಕ್ ಮೇಲೆ ಇವತ್ತಿನ ಸಾಯಂಕಾಲ ಉಪನ್ಯಾಸ ಸರಣಿಯಲ್ಲಿ ಮಾತಾಡಕ್ ಬರ್ತಾ ಇದ್ದಾರೆ ಶ್ರೀ ವಿ ನಾಗರಾಜ್ ಅವರು. ಇವರು ಖ್ಯಾತ ವಾಗ್ಮಿಗಳು ಹಾಗೂ ದಿಶಾದ ಟ್ರಸ್ಟಿ ಕೂಡ. ಮಿಥಿಕ್ ಸೊಸೈಟಿನಲ್ಲಿ ಇವರು ಹಾನರರಿ ಸೆಕ್ರೆಟರಿ ಕೂಡ ಆಗಿದ್ದಾರೆ. We have all listened to his talk and we have always been inspired listening to him. I wish you also can join today. Please do join. We will be waiting for you. ಇದರ ಜೊತೆಗೆ ಇನ್ನೊಂದಿದೆ, ನಾಳೆ ಬೆಳಿಗ್ಗೆದು ಒಂದು ಪ್ರೋಗ್ರಾಮ್ ಇದೆ ಅಲ್ಲ. ಲೆಟ್ ಮಿ ಶೇರ್ ಇಟ್ ವಿತ್ ಯು. ನಾಳೆ ಬೆಳಿಗ್ಗೆ 11 ಗಂಟೆಗೆ ನಮ್ ಸ್ಟೂಡೆಂಟ್ಸ್ ಕಡೆಯಿಂದ ಅನ್ನದರ್ ಅಮೇಸಿಂಗ್ ಪ್ರೋಗ್ರಾಮ್ ಇರುತ್ತೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ 2ನೇ ಯಂಗೆಸ್ಟ್ ರೆವಲ್ಯೂಷನರಿ ಹೂ ಮಾರ್ಟೆಡ್ ಫಾರ್ ದ ಕಾಸ್ ಆಫ್ ಇಂಡಿಪೆಂಡೆನ್ಸ್ ಅಂತಂದ್ರೆ ಅದು ಖುದಿರಾಮ್ ಬೋಸ್. ಅವ್ರ ಬಗ್ಗೆ ನಾಳೆ ಸ್ಟೋರಿ ಸೆಷನ್ ಇರುತ್ತೆ. ಆಲ್ಸೋ ಭಾಗಾ ಜತಿನ್ ಅಂತ ಫೇಮಸ್ ಆಗಿದ್ದ ಜತೀಂದ್ರನಾಥ್ ಮುಖರ್ಜಿ ಬಗ್ಗೆನೂ ಒಂದು ಸ್ಟೋರಿ ಸೆಷನ್ ಇರುತ್ತೆ. ಅಂಡ್ ಆಲ್ಸೋ ನಮ್ಮ ಪುಟಾಣಿಗಳು, ನಮ್ಮ ವಿದ್ಯಾರ್ಥಿಗಳು ನಾಳೆ ಸಾಂಗ್ ಸಿಂಗ್ ಮಾಡ್ತಾರೆ, ಆಮೇಲೆ ಡ್ಯಾನ್ಸ್ ಮಾಡ್ತಾರೆ, ಸ್ಪೀಚಸ್ ಇರುತ್ತೆ. ಆಲ್ಸೋ ನಾಳೆ ಒಂದು ಹೊಸ ಸ್ಪೆಷಲ್ ಪ್ರೋಗ್ರಾಮ್ ಮೋನೋ ಆಕ್ಟಿಂಗ್ ಕೂಡ ಇರುತ್ತೆ. ನೀವೆಲ್ಲರೂ ಖಂಡಿತ ಬರಬೇಕು, ಭಾಗವಹಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ಎಲ್ಲರಿಗೂ ತಿಳಿಸಬೇಕು. ಥ್ಯಾಂಕ್ ಯು. ವಂದೇ ಮಾತರಂ. ಜೈ ಹಿಂದ್. ನಮಸ್ತೆ.